ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಶಾದಿದೇವತಾರಂಭಾಂ ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾನ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ದುರ್ವಾದಿಧ್ವಾಂತರಭಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಅತ್ಯಂತ ದಯಾಲವೇ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಂ ಅವಾಪ. ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ಮಾದನೂರಿನ ವಿಷ್ಣುತೀರ್ಥರು ರಚನೆ ಮಾಡಿದ ಸಾರೋದ್ಧಾರದಲ್ಲಿ ಧರ್ಮೋಪದೇಶ ಪ್ರಕರಣ ತಿಳಿಸುವ 30 ಭಾಗವತ ಧರ್ಮಗಳ ಮಹತ್ವ ಏನು, ಅವುಗಳ ಪರಂಪರೆ ಹೇಗೆ ನಡೆದು ಬಂದಿರತಕ್ಕಂಥದ್ದು, ಇದನ್ನೆಲ್ಲ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿದ್ದೇವೆ. 30 ಭಾಗವತ ಧರ್ಮಗಳು ಭಗವಂತನ ಅನುಗ್ರಹದಿಂದ ನಮಗೆ ಭಕ್ತಿಗೆ ಸಾಧನವಾಗಿ, ಅವುಗಳಿಂದ ದೃಢವಾದ ಭಕ್ತಿ ಬಂದಾಗ ಆ ಭಕ್ತಿಯೇ ಮುಕ್ತಿಗೆ ಸಾಧನ ಅನ್ನತಕ್ಕಂಥ ಅಂಶವನ್ನು ಇಲ್ಲಿ ವಿಷ್ಣುತೀರ್ಥರು ತಿಳಿಸಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೆಯದಾದ ಆ ಭಾಗವತ ಧರ್ಮ ಅಂತ ಹೇಳಿದರೆ ಸರ್ವತಃ ಮನಸಃ ಅಸಂಗಃ ಅಂತ ತಿಳಿಸ್ತಾ ಇದ್ದಾರೆ. ನಮ್ಮ ಮನಸ್ಸೇ ಬಂಧ ಮೋಚನೆಗೆ ಹಾಗೂ ಸಂಸಾರ ಬಂಧನಕ್ಕೆ ಕಾರಣ ಅನ್ನತಕ್ಕಂಥ ಮಾತನ್ನ ನಮಗೆ ಕಪಿಲ ರೂಪಿಯಾದ ಪರಮಾತ್ಮನೇ ತಾಯಿಯಾದ ದೇವಹೂತಿ ದೇವಿಗೆ ತಿಳಿಸುವಾಗ ಆ ಮಾತನ್ನು ಹೇಳಿದ್ದಾನೆ. ಬಂಧ ಅಥೋ ಬಂಧ ಅಂತ ಹೇಳಿ ನಮ್ಮ ಮನಸ್ಸು ಬೇರೆ ಬೇರೆ ಲೌಕಿಕ ವಿಷಯಗಳಲ್ಲಿ ಆಸಕ್ತವಾಗಿ ಪರಮಾತ್ಮನ ಬಗ್ಗೆ ನೆಲೆಗೊಳ್ಳದೇ ಇದ್ದಾಗ ಆ ಸಂದರ್ಭದಲ್ಲಿ ವಿಷಯಗಳಲ್ಲಿ ಆಸಕ್ತವಾದ ಮನಸ್ಸು ನಮ್ಮನ್ನು ಮತ್ತೆ ಮತ್ತೆ ಸಂಸಾರದಲ್ಲಿ ಬೀಳುವಂತೆ ಮಾಡಿಬಿಡ್ತಾ ಇದೆ. ಆದ್ದರಿಂದ ಆ ಮನಸ್ಸನ್ನು ವಿಷಯ ಪದಾರ್ಥಗಳಿಂದ ಸೆಳೆದು ಅದನ್ನು ಭಗವಂತನ ಕಡೆಗೆ ನಾವು ನೆಲೆಗೊಳಿಸಬೇಕಾಗತ್ತೆ. ಆದ್ದರಿಂದ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ ಅಂತ ವಿಷ್ಣುತೀರ್ಥರು ತಿಳಿಸ್ತಾ ಇದ್ದಾರೆ. ಭಾಗವತದ ಈ ಒಂದು ಶ್ಲೋಕವನ್ನು ನಮಗೆ ತಿಳಿಸಿ, ಪರಮಾತ್ಮನಲ್ಲಿ ದೃಢ ಭಕ್ತಿ ಬರೋದಕ್ಕೆ ಅಲ್ಲಿ ಕಾರಣ ಬಂಧಕವಾದಂಥ ಅಂಶಗಳು ಯಾವುದು ಅಂದರೆ ನಾವು ವಿಷಯಗಳ ಕಡೆಗೆ ಮತ್ತೆ ಎಷ್ಟು ಹೆಚ್ಚೆಚ್ಚು ಆಸಕ್ತರಾದಂತೆ ಎಲ್ಲ ನಮಗೆ ಅಲ್ಲಿಯೇ ಮನಸ್ಸು ನೆಲೆಗೊಂಡು ಬಿಡುತ್ತೆ. ಅದು ಭಗವಂತನ ಕಡೆಗೆ ಬರೋದಕ್ಕೆ ಅವಕಾಶವಾಗೋದಿಲ್ಲ. ಈ ಬಗ್ಗೆ ಉದ್ಧವನನ್ನು ಕುರಿತು ಹೇಳುವಾಗ ಕೃಷ್ಣ ಪರಮಾತ್ಮನೇ ಹೇಳ್ತಾ ಇದ್ದಾನೆ ಉದ್ಧವ ಗೀತೆಯಲ್ಲಿ. ಪರಂಧಾಮಕ್ಕೆ ತೆರಳಿ ನಿಂತಿರುವಂತಹ ಕೃಷ್ಣ ಪರಮಾತ್ಮನ ಬಳಿ ಉದ್ಧವ ಕೇಳ್ತಾ ಇದ್ದಾನೆ, ಸ್ವಾಮಿ ನೀನು ಭೂಲೋಕವನ್ನು ಬಿಟ್ಟು ಹೊರಟು ಹೋಗಿಬಿಡ್ತೀಯಾ? ಆ ಸಮಯದಲ್ಲಿ ನಮಗೆ ಏನಾದರೂ ಸಂದೇಹಗಳು ಬಂದಾಗ ಅದಕ್ಕೆ ನಿನ್ನಲ್ಲಿ ಉತ್ತರವನ್ನು ನಾವು ಪಡೆಯಬೇಕಾಗತ್ತೆ. ಆದ್ದರಿಂದ ನನ್ನ ಧರ್ಮ ಸಂದೇಹಗಳನ್ನೆಲ್ಲ ಪರಿಹಾರ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಆ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಆಯಿತು ನಿನ್ನ ಪ್ರಶ್ನೆಗಳನ್ನು ಕೇಳು, ಅದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ. ಆವಾಗ ಉದ್ಧವ ಕೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ಮನಸ್ಸು ದೇವರ ಕಡೆಗೆ ನೆಲೆಗೊಳಿಸಬೇಕು ಅಂತಾದಾಗ ಯಾವ ರೀತಿಯಾಗಿ ಮನಸ್ಸನ್ನ ಆ ಕಡೆ ಹಾಕಬೇಕು? ಅದು ಚಂಚಲವಾಗಿ ಬೇರೆ ಬೇರೆ ಕಡೆಗಳಲ್ಲೇ ಮನಸ್ಸು ಧಾವಿಸ್ತಾ ಇರುತ್ತೆ. ಆದ್ದರಿಂದ ನಮ್ಮ ಮನಸ್ಸು ದೇವರ ಕಡೆಗೆ ಗಟ್ಟಿಯಾಗಿ ನೆಲೆಗೊಳ್ಳಬೇಕಾದರೆ ಅದು ಹೇಗೆ ಉಪಾಯ, ಅದನ್ನು ನೀನು ತಿಳಿಸಬೇಕು ಅಂತ ಪರಮಾತ್ಮನಲ್ಲಿ ಕೇಳಿದಾಗ ಆ ಸಂದರ್ಭದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ವಿಷಯಾನ್ ಧ್ಯಾಯತಶ್ಚಿತ್ತಂ ವಿಷಯೇಷು ವಿಷಜ್ಯತೆ ಮಾಂ ಅನುಸ್ಮರತಃ ನಿತ್ಯಂ ಮಯ್ಯೇವ ಪ್ರವಿಲೀಯತೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ನಾವು ವಿಷಯ ಪದಾರ್ಥಗಳನ್ನೇ ಮತ್ತೆ ಮತ್ತೆ ನೆನೀತಾ ಇದ್ರೆ ಕಣ್ಣು ಸುಂದರವಾದಂತಹ ಒಂದು ರೂಪವನ್ನು ನೋಡುತ್ತೆ. ಆ ನೋಡಿದ ವಿಷಯವನ್ನ ಮನಸ್ಸಿಗೆ ಕಣ್ಣು ತಿಳಿಸುತ್ತೆ. ಯಾಕೆ ಅಂದರೆ ಮನಸ್ಸಿನ ಸಂಪರ್ಕ ಇದ್ದಾಗಲೇ ನಮ್ಮ ಎಲ್ಲ ಜ್ಞಾನೇಂದ್ರಿಯಗಳಿಂದ ಜ್ಞಾನ ಎಂಬತಕ್ಕಂಥದ್ದು ಬರತಕ್ಕಂಥದ್ದು. ಹಾಗಾಗಿ ಮನಸ್ಸು ಕಣ್ಣಿನ ಮೂಲಕ ನೋಡುತ್ತೆ, ಕಿವಿಯ ಮೂಲಕ ಅದು ಕೇಳುತ್ತೆ. ಹೀಗೆ ಎಲ್ಲ ಇಂದ್ರಿಯಗಳಿಂದ ಅದರ ಅನುಭವವನ್ನ ಮನಸ್ಸು ತಾನು ಪಡೆದು ಅದು ಆತ್ಮನಿಗೆ ಅದನ್ನ ಕೊಡ್ತಾ ಇರುತ್ತೆ. ಆ ಸಮಯದಲ್ಲಿ ಮತ್ತೆ ಮತ್ತೆ ನಾವು ವಿಷಯಗಳನ್ನೇ ನೆನೀತಾ ಇದ್ದಾಗ ಅದು ಭಗವಂತನನ್ನ ಮರೆತು ಆ ದೇವರನ್ನ ಬಿಟ್ಟು ವಿಷಯಗಳ ಕಡೆಗೆ ಅದು ಧಾವಿಸಿ ಬಿಡತ್ತೆ. ಆದ್ದರಿಂದ ವಿಷಯಾನ್ ಧ್ಯಾಯತಶ್ಚಿತ್ತಂ ವಿಷಯೇಷು ವಿಷಜ್ಯತೆ. ಈ ಮನಸ್ಸಿನದ್ದು ಒಂದು ಸ್ವಭಾವ. ಅದಕ್ಕೆ ಏನು ಆಹಾರವನ್ನು ನಾವು ಕೊಡ್ತೇವೆ ಅದನ್ನೇ ಅನುಗಾಲವೂ ಕೂಡ ನೆನೀತಾ ಕೂತ್ಕೊಳ್ಳೋದು ಮನಸ್ಸಿನ ಒಂದು ಸ್ವಭಾವ. ಆದ್ದರಿಂದ ನಾವು
ದಿನದ 20 ಗಂಟೆಗಳ ಕಾಲ ಅಥವಾ ಅದಕ್ಕಿಂತ ಕಡಿಮೆ ಕಾಲ ಲೌಕಿಕದಲ್ಲೇ ಮನಸ್ಸನ್ನು ನಾವು ಹಾಕಿದಾಗ ಆ ಮನಸ್ಸು ಮತ್ತೆ ಮತ್ತೆ ಅದನ್ನೇ ನೆನಿತಾ ಕೂತ್ಕೊಳ್ಳುತ್ತೆ. ಅದಕ್ಕೆ ಬದಲಾಗಿ ಮನಸ್ಸಿಗೆ ನಾವು ಪರಮಾತ್ಮನ ಬಗ್ಗೆ ಒಂದು ರೀತಿಯಾದಂತಹ ಆ ಸಂಸ್ಕಾರವನ್ನ ಕೊಡಬೇಕಾಗತ್ತೆ. ಆದ್ದರಿಂದ ಭಗವಂತನ ಮಹಿಮೆಯನ್ನು ಕೇಳೋದು, ಭಾಗವತದ ಮೂಲಕ ಪರಮಾತ್ಮನ ದಿವ್ಯವಾದ ಆ ಪಾರಮ್ಯವನ್ನು ನಾವು ಅನುಸಂಧಾನ ಮಾಡೋದು, ಈ ರೀತಿಯಾಗಿ ಭಗವಂತನ ಬಗ್ಗೆ ಕೇಳೋದು, ಅದರ ಬಗ್ಗೆ ಮನನ ಮಾಡೋದು, ಈ ರೀತಿ ಮಾಡಿದಾಗ ಆ ಸಂದರ್ಭದಲ್ಲಿ ಮನಸ್ಸು ಭಗವಂತನ ಕಡೆಗೆ ನೆಲೆಗೊಳ್ಳೋದಕ್ಕೆ ಅಲ್ಲಿ ಸಾಧ್ಯವಾಗತ್ತೆ. ಆದ್ರಿಂದ ಮಾಮನುಸ್ಮರತಶ್ಚಿತ್ತಂ ಮಯ್ಯೇವ ಪ್ರವಿಲೀಯತೆ. ಭಗವಂತ ಹೇಳ್ತಾ ಇದ್ದಾನೆ, ನನ್ನನ್ನ ಯಾವುದಾದ್ರೂ ಒಂದು ನೆಪದಿಂದ ಭಗವಂತನ ಮಹಿಮೆಯನ್ನು ಕೇಳುವ ಮೂಲಕ ಮನಸ್ಸಿನಲ್ಲಿ ಅವನನ್ನು ನೆನೆಯುವಾಗ ಆ ಭಗವಂತನ ಕಡೆಗೆ ಮನಸ್ಸು ಹೋಗುತ್ತೆ. ಹಾಗಾಗಿ ನಾವು ಯಾವುದರಿಂದ ದೇವರನ್ನು ಮರಿತಾ ಇದ್ದೇವೆ ಅದನ್ನೆಲ್ಲ ಹಂತ ಹಂತವಾಗಿ ಅಲ್ಲಿ ಹಿಂದಕ್ಕೆ ಅದನ್ನು ತಳ್ಳಬೇಕಾಗತ್ತೆ. ಆದ್ದರಿಂದ ನಾವು ವಿಷಯ ಪದಾರ್ಥಗಳಲ್ಲಿ ಹೆಚ್ಚೆಚ್ಚು ಮನಸ್ಸನ್ನು ಹಾಕದೆ ಆ ಹಿನ್ನೆಲೆಯಲ್ಲಿ ಪರಮಾತ್ಮನ ಕಡೆಗೆ ನಾವು ಮನಸ್ಸನ್ನು ನೆಲೆಗೊಳಿಸಬೇಕು ಅಂತ ಅಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿಷ್ಣು ತೀರ್ಥರು ಕೂಡ ಷೋಡಶಿ ಇತ್ಯಾದಿ ಗ್ರಂಥಗಳಲ್ಲಿ ಅವರು ತಿಳಿಸ್ತಾ ಇದ್ದಾರೆ, ಮನುಷ್ಯನಿಗೆ ದೇವರನ್ನು ನೆನೆಬೇಕು ಅಂದರೆ ಅದು ಬಹಳ ಕಷ್ಟವಾಗಿ ಬಿಡತ್ತೆ. ಯಾಕೆ ಅಂದರೆ ಸಹಜವಾಗಿ ದೇವರು ನಮಗೆ ಇಷ್ಟ ಅಲ್ಲ. ನಮಗೆಲ್ಲ ದೇವರು ಕೊಡುವ ಪದಾರ್ಥಗಳು ಸುಖಗಳು ಅವುಗಳೇ ಇಷ್ಟವಾಗಿದೆ. ಆದರೆ ಭಗವಂತನನ್ನ ಆ ಇಷ್ಟಗಳನ್ನು ಕೊಡ್ತಾನೆ ಅನ್ನುವ ಕಾರಣದಿಂದ ಅವನನ್ನ ಇಷ್ಟ ಸಾಧನ, ಅವನೇ ನೇರೆ ನಮಗೆ ಪ್ರಿಯನಲ್ಲ, ನಮಗೆ ಪ್ರಿಯವಾದ ಸುಖವನ್ನು ಅವನು ಕೊಡ್ತಾನೆ, ಆದ್ರಿಂದ ಅವನ ಕಡೆಗೆ ಮನಸ್ಸನ್ನು ಹಾಕಬೇಕು ಅಂತ ಆ ಹಂತದಲ್ಲಿ ಆದರೂ ಪರಮಾತ್ಮನನ್ನ ಅಲ್ಲಿ ನಾವು ನೆನೆಯಬೇಕಾಗತ್ತೆ. ಆದ್ದರಿಂದ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನ ಪರಂಪರೆಯನ್ನು ನಾವು ಕಂಡಾಗ ನಮಗೆ ಬೆಳಗ್ಗಿಂದ ಬೇರೆ ಬೇರೆ ರೀತಿಯಾದ ಆ ಕ್ರಿಯೆಗಳಲ್ಲಿ ಅವಶ್ಯವಾಗಿ ನಾವು ತೊಡಗಿಸಿಕೊಳ್ಳಬೇಕು. ನಮ್ಮನ್ನ ಆ ಎಲ್ಲ ನಮ್ಮ ವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡಿ ಆ ಕರ್ಮಗಳ ಹಿನ್ನೆಲೆಯಲ್ಲಿ ಪರಮಾತ್ಮನನ್ನು ನೆನೆಯಬೇಕು ಅನ್ನತಕ್ಕಂಥದ್ದನ್ನ ಅಲ್ಲಿ ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ಬೆಳಗ್ಗೆ ಏಳುವಾಗಲೇ ಪರಮಾತ್ಮನ ಸ್ಮರಣೆಯ ಮೂಲಕ ನಾವು ಹೇಳೋದು. ಎದ್ದ ನಂತರ ದೇವರ ಸ್ಮರಣೆ ಇಲ್ಲ, ಹಾಸಿಗೆಯಲ್ಲಿ ಮಲಗಿರುವಾಗಲೇ ಇನ್ನು ಎಚ್ಚರವಾದಾಗಲೇ ಆ ಸಮಯದಲ್ಲೇ ಭಗವಂತನ ಸ್ಮರಣೆಯಿಂದ ನಮ್ಮ ದಿನ ಅದು ಪ್ರಾರಂಭವಾಗಬೇಕು. ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಎದ್ದ ನಂತರ ಸ್ನಾನ ಮಾಡುವಾಗ ಅದು ಕೇವಲ ನಮ್ಮ ದೇಹದ ಆ ಒಂದು ಕೊಳೆಯನ್ನು ಕಳೆದುಕೊಳ್ಳುವ ಕ್ರಿಯೆ ಮಾತ್ರ ಅಲ್ಲ, ನಮ್ಮ ಅಂತರಂಗದ ಒಳಗಡೆ ಪರಮಾತ್ಮ ಇದ್ದಾನೆ, ಆ ಭಗವಂತನಿಗೆ ನಾವು ಆ ಸ್ನಾನವನ್ನು ಮಾಡಿಸ್ತಾ ಇದ್ದೇವೆ ಅಂತ ದೇವರ ಕಟ್ಟೆಯ ಮೇಲೆ ಕುಳಿತು ದೇವರ ಪೂಜೆ ಮಾಡುವ ಮೊದಲೇ ನಾವು ಸ್ನಾನಾಲಯದಲ್ಲಿ ಆ ಸಮಯದಲ್ಲಿ ಸ್ನಾನ ಮಾಡುವಾಗ ಅಲ್ಲಿಯೇ ನಮ್ಮ ಒಳಗಡೆ ಇರುವ ಪರಮಾತ್ಮನಿಗೆ ನಾವು ಸ್ನಾನ ಮಾಡಿಸ್ತಾ ಇದ್ದೇವೆ, ನಮ್ಮ ಬಿಂಬನಾದ ಭಗವಂತನಿಗೆ ಅನ್ನುವ ಅನುಸಂಧಾನವನ್ನು ಇಟ್ಕೊಂಡು ನಾವು ಪುರುಷ ಸೂಕ್ತವನ್ನು ಹೇಳ್ತಾ ಸ್ನಾನವನ್ನು ಮಾಡೋದು. ಆ ಎಲ್ಲ ತಲೆ ಮೇಲೆ ಬೀಳುವ ನೀರು ಒಳಗಡೆ ಇರುವ ಭಗವಂತನಿಗೆ ಅಭಿಷೇಕ ಅಂತ ನಾವು ಅನುಸಂಧಾನ ಮಾಡೋದು. ಈ ತರ ಸ್ನಾನ ಮಾಡುವಾಗಲೇ ನಾವು ಬೇರೆ ಬೇರೆ ಇನ್ಯಾವುದೋ ಹಾಡುಗಳನ್ನು ಹೇಳ್ಕೊಂಡು ದೇವರನ್ನು ಮರೆತು ನಾವು ಸ್ನಾನ ಮಾಡದೆ ಪರಮಾತ್ಮನ ನೆನಪಿನಿಂದ ಆ ಸ್ನಾನವನ್ನು ಮಾಡುವ ಹಿನ್ನೆಲೆಯಲ್ಲಿ ಅದು ಕೂಡ ನಮಗೆ ಆ ಭಗವಂತನ ಪೂಜೆ ಅಲ್ಲಿಂದಲೇ ಆರಂಭವಾಗಿ ಬಿಡುತ್ತೆ. ದೇವರ ಸ್ಮರಣೆಯು ಕೂಡ ನಮಗೆ ಅಲ್ಲಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಸ್ನಾನವನ್ನ ಮಾಡಿದ ನಂತರದಲ್ಲಿ ನಾವು ಸಂಧ್ಯಾವಂದನೆ, ದೇವರ ಪೂಜೆ ಇವುಗಳನ್ನೆಲ್ಲ ಮಾಡುವಾಗ ಅಲ್ಲೆಲ್ಲ ಮತ್ತೆ ಪುನಃ ಪರಮಾತ್ಮನ ಕಡೆಗೆ ಮನಸ್ಸು ಹೋಗೋದಕ್ಕೆ ಶುರುವಾಗುತ್ತೆ. ಅನಂತರದಲ್ಲಿ ಪೂಜೆ ಮುಗಿಸುವಾಗ ನೈವೇದ್ಯ ದೇವರಿಗೆ ಆರತಿಯನ್ನು ಮುಗಿಸಿ ಮತ್ತೆ ಪುನಃ ಬ್ರಹ್ಮಯಜ್ಞ, ಅನಂತರದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಾಗ ಈ ಬೇರೆ ಬೇರೆ ತರದ ನಮ್ಮ ವಿಹಿತವಾದ ಕರ್ತವ್ಯ ಕರ್ಮಗಳ ಹಿನ್ನೆಲೆಯಲ್ಲಿ ನಾವು ಪರಮಾತ್ಮನನ್ನೇ ಮತ್ತೆ ಮತ್ತೆ ನೆನೆಯಬೇಕು ಅನ್ನತಕ್ಕಂಥ ಅಂಶವನ್ನೇ ನಮಗೆ ಶಾಸ್ತ್ರ ಹೇಳಿದೆ. ಆದರೆ ಯಾವಾಗಲೂ ಹರೇ ರಾಮ ಹರೇ ಕೃಷ್ಣ ಅಂತ ದೇವರ ಸ್ಮರಣೆ ಮಾಡ್ತಾ ಕೂಡಬೇಕು ಅಂದ್ರೆ ಅದು ಯಾರಿಗೂ ಕೂಡ ಸಾಧ್ಯವಾಗೋದಿಲ್ಲ. ನಮಗೆ ಒಂದು ಕರ್ಮದಿಂದ ಇನ್ನೊಂದು ಕರ್ಮಕ್ಕೆ ಹೋಗೋದು, ಆ ಎರಡು ಕಡೆಗಳಲ್ಲೂ ಕೂಡ ಬಿಟ್ಟು ಬಿಡದೆ ದೇವರನ್ನ ನೆನೆಯುವಂತಹದ್ದು, ಈ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಮಾಡಬೇಕು. ಅದಕ್ಕಾಗಿ ನಮ್ಮ ವಿಹಿತ ಕರ್ತವ್ಯಗಳನ್ನ ಬಿಡದೆ ನಿರಂತರ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಈ ಕರ್ತವ್ಯ ಕರ್ಮಗಳ ಹಿನ್ನೆಲೆಯನ್ನ ನಮಗೆ ತಿಳಿಸಿಕೊಡ್ತಾ ನಮ್ಮ ವಿಷ್ಣು ತೀರ್ಥರ ಒಂದು ಉದಾಹರಣೆಯನ್ನ ಬಹಳ ಸೊಗಸಾಗಿ ನೀಡ್ತಾ ಹೇಳ್ತಾ ಇದ್ದಾರೆ. ಕರ್ಮಿಣಾಂ ಯತ್ ಸ್ನಾನ ಸಂಧ್ಯಾವಂದನಾದಿಕಂ ತತ್ ರೋಗಿಣಃ ರುಚಿ ಉತ್ಪಾದನಾರ್ಥಮೇವ ಅಂತ ಒಂದು ಮಾತನ್ನು ತಿಳಿಸ್ತಾ ಇದ್ದಾರೆ. ಒಬ್ಬನಿಗೆ ಜ್ವರ ಬಂದಾಗ ಅವನಿಗೆ ನಾಲಿಗೆ ಎಲ್ಲ ಕಹಿ ಆಗಿಬಿಟ್ಟಿರತ್ತೆ, ಏನು ತಿನ್ನೋದಕ್ಕೆ ಹೋದರೂ ಕೂಡ ಅಯ್ಯೋ ನನಗೆ ಕಹಿ, ಇದು ಬೇಡ ಅಂತ ಅವನು ಬಿಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಆಹಾರವನ್ನೇ ಸರಿಯಾಗಿ ತೆಗೆದುಕೊಳ್ಳದೆ
ಅವನು ಔಷಧಗಳನ್ನು ಮಾತ್ರ ತೆಗೆದುಕೊಂಡ್ರೆ ಅದು ಅವನಿಗೆ ಪರಿಣಾಮಕಾರಿ ಆಗೋದಿಲ್ಲ. ಅದಕ್ಕೋಸ್ಕರ ಔಷಧದ ಜೊತೆಗೆ ಅವನ ಆಹಾರವನ್ನು ತಗೊಳ್ಳೇಬೇಕು. ಆದರೆ ಆ ಆಹಾರ ಅನ್ನ ಅಂದರೆ ಅವನಿಗೆ ಬೇಡ, ಬಿಳಿ ನನಗೆ ಇಷ್ಟ ಇಲ್ಲ ಅಂತಾನೆ, ಇನ್ನೊಂದು ಪದಾರ್ಥನೂ ಬೇಡ ಅಂತ ಹೇಳಿದಾಗ ಆ ಸಮಯದಲ್ಲಿ ಆವಾಗ ಅವನಿಗೆ ತಿನ್ನೋದರಲ್ಲಿ ರುಚಿಯನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಆಯ್ತಪ್ಪ ನಿನಗೆ ಅನ್ನ ಬೇಡ ಅಲ್ಲ, ಅದು ಬಿಟ್ಬಿಡೋಣ ಅಂತ ಹೇಳಿ ಅದೇ ಅನ್ನಕ್ಕೆ ಹಳದಿ ಕಲರನ್ನು ಹಾಕಿ ಅರಿಶಿಣ ಪುಡಿಯನ್ನು ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಟು ನಿಂಬೆಹಣ್ಣನ್ನು ಹಿಂಡಿ ಚಿತ್ರಾನ್ನವನ್ನಾಗಿ ಮಾಡಿಕೊಟ್ಟಾಗ ಅದು ಬಣ್ಣ ಬದಲಾಗಿದೆ, ರುಚಿ ಬದಲಾಗಿದೆ, ಅದು ನನಗೆ ಇಷ್ಟ ಅಂತ ಅವನು ಅದನ್ನು ತಿನ್ನೋದಕ್ಕೆ ಶುರು ಮಾಡುತ್ತಾನೆ. ಅದೇ ಥರ ಅದರಿಂದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ಆ ನಾಲಿಗೆಯಲ್ಲಿ ರುಚಿಯನ್ನು ಹುಟ್ಟಿಸೋದಕ್ಕೋಸ್ಕರ ಆ ಮೂಲದ್ರವ್ಯ ಅಲ್ಲೆಲ್ಲ ಅನ್ನವೇ. ಆ ಅನ್ನದಿಂದ ಚಿತ್ರಾನ್ನ ಮಾಡಬಹುದು, ಅಥವಾ ಪುಳಿಯೋಗರೆ ಮಾಡಬಹುದು, ಅಥವಾ ಬೇರೆ ಬೇರೆ ಥರದ ಪೊಂಗಲ್ಲು, ಹುಗ್ಗಿ ಇತ್ಯಾದಿಗಳನ್ನು ಮಾಡಬಹುದು. ಆ ಎಲ್ಲ ಬೇರೆ ಬೇರೆ ಥರದ ಆ ಭಕ್ಷ್ಯಗಳಲ್ಲಿ ಮೂಲಭೂತವಾಗಿರುವ ವಸ್ತು ಯಾವುದು? ಅದು ಅನ್ನವೇ. ಆ ಅನ್ನದಿಂದಲೇ ಅದೆಲ್ಲವನ್ನು ಕೂಡ ತಯಾರು ಮಾಡಿ ಆ ರೋಗ ಬಂದ ನಾಲಿಗೆ ಕಹಿಯಾದ ವ್ಯಕ್ತಿಗೆ ಅದನ್ನು ತಿನ್ನಿಸಿಬಿಟ್ಟಾಗ ಇದು ನನಗೆ ತಿಂತೇನೆ, ಅನ್ನ ಬೇಡ ನನಗೆ ಅಂತ ಅವನು ತಿಂದು ಆಹಾರವನ್ನು ಸ್ವೀಕಾರ ಮಾಡಿ ಅವನ ದೇಹಕ್ಕೆ ಬಲವನ್ನು ಪಡಿತಾನೆ. ಅನಂತರದಲ್ಲಿ ಔಷಧೋಪಚಾರಗಳಿಂದಲೂ ಕೂಡ ಅವನ ರೋಗ ಎಲ್ಲ ಅದು ಪರಿಶಾಂತವಾಗುತ್ತೆ. ನಮ್ಮ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ, ಈ ಜ್ವರ, ನೆಗಡಿ ಇದೆಲ್ಲ ಯಾವಾಗೋ ಒಮ್ಮೊಮ್ಮೆ ಬಂದು ಹೋಗುವ ರೋಗಗಳಾಗಿದೆ. ಆದರೆ ನಮಗೆ ತುಂಬಾ ಹಿಂದಿನಿಂದಲೂ ಕೂಡ ಇರತಕ್ಕಂಥ ಒಂದು ರೋಗ ಅಂದರೆ ಅದು ಭವರೋಗ. ನಮ್ಮ ಸಂಸಾರವೆಂಬತಕ್ಕಂತಹ ರೋಗದಿಂದ ನಮ್ಮ ಮನಸ್ಸು, ನಾಲಿಗೆ ಅವುಗಳೆಲ್ಲ ಕಲುಷಿತವಾಗಿ ಬಿಟ್ಟಿವೆ. ಅವುಗಳಿಗೆಲ್ಲ ಕಹಿಯಾದ ನಾಲಿಗೆಯವನಿಗೆ ಅನ್ನ ಬೇಡ ಅಂತ ಹೇಗೆ ಅನಿಸುತ್ತೆ, ಅದರಂತೆ ನಮಗೆ ಪರಮಾತ್ಮನ ಪೂಜೆ ಬೇಡ, ನಮಗೆ ಸಂಧ್ಯಾ ವಂದನೆ ಬೇಡ, ಆಮೇಲೆ ವೈಶ್ವದೇವ, ಆಮೇಲೆ ಬ್ರಹ್ಮಯಜ್ಞ ಇದ್ಯಾವುದು ಬೇಡ ಅಂತ ನಮಗೆ ಅನಿಸಿದಾಗ ಆ ಸಂದರ್ಭದಲ್ಲಿ ಶಾಸ್ತ್ರ ನಮಗೆ ಹೇಳುತ್ತೆ, ಆಯ್ತಪ್ಪ ನಿನಗೆ ಈ ರೀತಿಯಾದ ಒಂದೊಂದೇ ಬೇರೆ ಬೇರೆ ಕ್ರಿಯೆಗಳನ್ನು ಮಾಡ್ತಾ ಹೋಗೋ, ಅದರ ಹಿನ್ನೆಲೆಯಲ್ಲಿ ಒಂದರ ಬದಲಾವಣೆ ಇನ್ನೊಂದರಲ್ಲಿ ಕಾಣುತ್ತೆ, ಆವಾಗ ಅದು ನಿನಗೆ ಇಷ್ಟವಾಗತ್ತೆ ಅಂತ ಹೇಳಿ ಆ ವೈಶ್ವದೇವ, ಅನಂತರದಲ್ಲಿ ಭಗವಂತನ ಪೂಜೆ, ಬೇರೆ ಬೇರೆ ರೀತಿಯಾದ ಸಂಧ್ಯಾವಂದನೆ ಇತ್ಯಾದಿ ನಮ್ಮ ವಿಹಿತವಾದ ನಿತ್ಯ ಕರ್ಮಗಳು ಇವುಗಳನ್ನು ಕಡ್ಡಾಯಗೊಳಿಸಿ ಅದರ ಹಿನ್ನೆಲೆಯಲ್ಲಿ ನಾವು ಮಾಡಬೇಕಾದದ್ದೇನು ಅಂದರೆ ಅದು ಪರಮಾತ್ಮನ ಸ್ಮರಣೆ ಅಂತ ಅಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಆ ಭಗವಂತನ ಸ್ಮರಣೆಯೇ ಅಲ್ಲಿ ತಿರುಳು, ಅದನ್ನು ಇಟ್ಕೊಂಡು ನಾವು ಪೂಜೆ ಮಾಡಬೇಕು. ಅನಂತರದಲ್ಲಿ ಭಗವಂತನಿಗೆ ನೈವೇದ್ಯಾದಿಗಳನ್ನು, ಅನಂತರದಲ್ಲಿ ನಾವು ಮಾಡತಕ್ಕಂತಹ ವೈಶ್ವದೇವ ಬ್ರಹ್ಮಯಜ್ಞಾದಿಗಳು ಅಂತ ಹೇಳ್ತಾ ನಮಗೆ ನೇರವಾಗಿ ಪರಮಾತ್ಮನನ್ನ ಯಾವಾಗಲೂ ನೆನೆಯಿರಿ ಅಂದರೆ ಆಗೋದಿಲ್ಲ. ಈ ಬೇರೆ ಬೇರೆ ಕರ್ಮಗಳ ಹಿನ್ನೆಲೆಯಲ್ಲಿ ಆ ಪರಮಾತ್ಮನನ್ನು ನೆನೆದಾಗ ನಮಗೆ ಈ ವಿಷಯಗಳಿಂದ ಮನಸ್ಸು ಕೂಡ ದೂರವಾಗತ್ತೆ. ಭಗವಂತನ ಕಡೆಯಲ್ಲೂ ಕೂಡ ಮನಸ್ಸನ್ನು ನೆಲೆಗೊಳಿಸುವುದರಿಂದ ಇದು ಒಂದು ಮುಖ್ಯವಾದ ಆ ಭಾಗವತ ಧರ್ಮವಾಗತ್ತೆ. ಆದ್ರಿಂದ ಸರ್ವತಃ ಮನಸಃ ಅಸಂಗಃ ಅಂತಂದ್ರೆ ಭಗವಂತನನ್ನು ಬಿಟ್ಟು ಉಳಿದ ಎಲ್ಲ ವಿಷಯಗಳ ಕಡೆಗೆ ನಾವು ಮನಸ್ಸನ್ನು ಹಂತ ಹಂತವಾಗಿ ಅದರಿಂದ ಹಿಂದಕ್ಕೆ ತೆಗೆದುಕೊಳ್ಳೋದು. ಅಲ್ಲಿಗೆ ನಮಗೆ ಹೇಯವಾದ, ತ್ಯಾಜ್ಯವಾದ ಆ ಪದಾರ್ಥಗಳಲ್ಲಿ ಮೋಹ ಎಂಬುದು ಕಡಿಮೆ ಆಗ್ತಾ ಬರುತ್ತೆ. ಭಗವಂತನಲ್ಲಿ ದೃಢವಾದ ಒಂದು ಭಕ್ತಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಮನಸಃ ಅಸಂಗಃ ಅಂತ ಹೇಳಿದರೆ ಆ ಅನ್ನೋದಕ್ಕೆ ಭಗವಂತ ಅಂತಲೇ ಅರ್ಥ. ಅಹ ಇತಿ ಬ್ರಹ್ಮ ಅಂತ ವೇದಗಳು ಹೇಳ್ತಾ ಇದೆ. ಅಷ್ಟೇ ಇಲ್ಲದೆ ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯವನ್ನು ರಚನೆ ಮಾಡುವಾಗ ವೇದವ್ಯಾಸ ದೇವರನ್ನು ಹೇಗೆ ನಮಸ್ಕಾರ ಮಾಡಿದ್ದಾರೆ ಅಂದರೆ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಅವರು ಹೇಳಿದ್ದಾರೆ. ಅಲ್ಲಿ ಆನ್ ಅಂದರೆ ವೇದವ್ಯಾಸ ದೇವರನ್ನು ಅಂತ ಶ್ರೀಮದ್ ಜೈತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆ ಅಂದರೆ ವೇದವ್ಯಾಸ ದೇವರು ಕೂಡ ಅವರು ಸಾಕ್ಷಾತ್ ಪರಬ್ರಹ್ಮನ ಅವತಾರರಾಗಿದ್ದಾರೆ. ಅವರು ಕೂಡ ಗುಣಪೂರ್ಣರಾದ್ದರಿಂದ ಅಹ ಅಂದರೆ ಗುಣಪೂರ್ಣನಾದ ಆ ಪರಮಾತ್ಮ ವೇದವ್ಯಾಸ ರೂಪಿಯಾದ ಭಗವಂತ ಅಂತ ಹೇಳಿದ್ದಾರೆ. ಅದರಂತೆ ಅಸಂಗಃ ಅನ್ನೋದಕ್ಕೆ ಒಂದು ಅರ್ಥ ನಿಷಿದ್ಧ ವಿಷಯಗಳ ಕಡೆಗೆ ನಮ್ಮ ಮನಸ್ಸನ್ನ ನೆಲೆಗೊಳಿಸದೇ ಇರೋದು, ಆ ವಿಷಯಗಳಿಂದ ನಮ್ಮ ಮನಸ್ಸನ್ನು ಹಿಂದಕ್ಕೆ ತೆಗೆದುಕೊಂಡು ಅದೇ ಮನಸ್ಸನ್ನು ಪರಮಾತ್ಮನ ಕಡೆಗೆ ಹಾಕೋದೇನಿದೆ ಅದೇ ಮುಖ್ಯವಾಗಿರ್ತಕ್ಕಂಥ ಅಂಶ. ಆದ್ದರಿಂದ ಸರ್ವತಃ ಮನಸಃ ಅಸಂಗಃ ಅನ್ನೋದಕ್ಕೆ ವಿಷಯಗಳ ಚಿಂತನೆಯನ್ನು ತೊರೆಯೋದು ಒಂದು ಕಡೆಯಾದರೆ ನಾವು ವಿಷಯ ಪದಾರ್ಥಗಳನ್ನು ನೆನೆಯೋದೇ ಇಲ್ಲ, ದೇವರನ್ನು ನೆನೆಯೋದಿಲ್ಲ ಅಂತ ಆಗಬಾರ್ದು. ಆದ್ದರಿಂದ ಪರಮಾತ್ಮನ ಸಂಘ ಅದು ಮನಸ್ಸಿಗಾಗಬೇಕು. ಅದು ಯಾವಾಗ ಭಗವಂತನನ್ನು ನೆನೆದಾಗ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮ ಬಂದು ಕುಳಿತುಕೊಂಡ್ಬಿಡ್ತಾನೆ. ಆ ಭಗವಂತನ ಆ ಸಂಪರ್ಕ ಮನಸ್ಸಿಗೆ ಆದಾಗ ಆ ದೇವರ ಆ ಒಂದು ಚಿಂತನೆ ಅಲ್ಲಿ ನಡೆಯೋಣದರಿಂದ ಇದು ಬಹಳ ಮುಖ್ಯವಾದ. ಮನಸ್ಸಿನ ಮೂಲಕ ನಾವು ಮಾಡತಕ್ಕಂತಹ ಏನೊಂದು ಚಿಂತನೆ ಇದೆ, ಅದು ಇಂದ್ರಿಯಗಳು ಒಂದು ವೇಳೆ ಏನಾದರೂ ತಪ್ಪುಗಳ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಮನಸ್ಸು ಆ ಸಮಯದಲ್ಲಿ ಅಯ್ಯೋ ಇದು ನನಗೆ ಇಷ್ಟ ಇಲ್ಲ, ನನ್ನ ಮನಸ್ಸು ದೇವರ ಕಡೆನೇ ಹೋಗಬೇಕು ಅಂತ ಆ ಚಿಂತನೆಯನ್ನು ನಡೆಸಿದಾಗ ಇಂದ್ರಿಯಗಳಿಂದ ಆ ಕೆಟ್ಟ ಬಗೆಯ
ನಿಷಿದ್ಧ ಕಾರ್ಯಗಳು ನಡೆದರೂ ಕೂಡ ಅಲ್ಲಿ ಮನಸ್ಸಿಲ್ಲದೆ ಇದ್ದಾಗ ಅದು ಪಾಪಗಳು ಅಂತ ಪರಿಗಣಿತವಾಗೋದಿಲ್ಲ. ಇದಕ್ಕೆ ಹನುಮಂತ ದೇವರ ಚಿಂತನೆಯೇ ಸಾಕ್ಷಿ. ಹನುಮಂತ ದೇವರು ಲಂಕೆಯಲ್ಲಿ ಸೀತೆಯನ್ನ ಹುಡುಕೋದಕ್ಕೋಸ್ಕರ ಅಲ್ಲೆಲ್ಲ ಸುತ್ತಾಡ್ತಾ ಹುಡುಕಾಡ್ತಾ ಇರುವಾಗ ಅಲ್ಲಿ ಅರಮನೆಯಲ್ಲಿ ರಾವಣನ ಅಂತಃಪುರದಲ್ಲಿ ಅನೇಕ ಸ್ತ್ರೀಯರೆಲ್ಲ ಮಲಗಿರ್ತಾರೆ. ಅವರು ರಾತ್ರಿ ಮಲಗಿದಾಗ ಅವರ ವಸ್ತ್ರಗಳೆಲ್ಲ ಅಸ್ತವ್ಯಸ್ತವಾದಾಗ ಅದನ್ನೆಲ್ಲ ಹನುಮಂತ ದೇವರು ನೋಡ್ತಾರೆ. ಆ ಸಮಯದಲ್ಲಿ ಅವರು ತಮ್ಮ ಆತ್ಮಾವಲೋಕನೆಯನ್ನು ತಾವೇ ಮಾಡಿಕೊಳ್ತಾರೆ. ನಾನು ಒಬ್ಬ ಬ್ರಹ್ಮಚಾರಿ, ಪರಸ್ತ್ರೀಯರನ್ನೇ ನೋಡಬಾರದು. ಹಾಗಿರುವಾಗ ಮಲಗಿದಾಗ ಅವರ ವಸ್ತ್ರಗಳೆಲ್ಲ ಅಸ್ತವ್ಯಸ್ತವಾದಾಗ ಅಂತಹ ಸ್ತ್ರೀಯರನ್ನು ನಾನು ನೋಡ್ತಾ ಇದ್ದೇನೆ. ಇದರಿಂದ ನನ್ನ ಏಕಾಗ್ರತೆಗೆ, ನನ್ನ ಮನಸ್ಸಿಗೆ, ನನ್ನ ಬ್ರಹ್ಮಚರ್ಯಕ್ಕೇನಾದರೂ ಚ್ಯುತಿ ಬರುತ್ತಾ ಏನೋ ಅಂತ ಆ ಸಂದರ್ಭದಲ್ಲಿ ಯೋಚನೆ ಮಾಡಿ ಅನಂತರದಲ್ಲಿ ಹನುಮಂತ ದೇವರೇ ಅಲ್ಲಿ ನಿರ್ಣಯ ಮಾಡಿಕೊಳ್ತಾ ಇದ್ದಾರೆ. ಶುಭಾಶುಭಾಸು ಅವಸ್ಥಾಸು ತಚ್ಚಮೆ ಸುವ್ಯವಸ್ಥಿತಂ ಅಂತ ತಮ್ಮನ್ನು ತಾವೇ ಹನುಮಂತ ದೇವರು ಜಡ್ಜ್ ಮಾಡ್ಕೊಳ್ತಾ ಇದ್ದಾರೆ. ಕೆಟ್ಟ ವಿಷಯಗಳನ್ನ ಕಣ್ಣು ನೋಡುವಾಗ ಮನಸ್ಸು ಭಗವಂತನ ಕಡೆಗೆ ಇದ್ದಾಗ ನಾವು ಏನು ನೋಡಿದ್ದೇವೆ ಅಂತ ನಮಗೆ ನೆನಪು ಹೋಗಿರುತ್ತೆ. ಅದು ನಮ್ಮ ಕಡೆಗೆ ಜ್ಞಾಪಕ ಬರೋದಿಲ್ಲ. ಯಾಕೆ ಅಂದರೆ ಕಣ್ಣು ಮನಸ್ಸು ಎರಡೂ ಒಂದೇ ಕಡೆ ಇದ್ದಾಗ, ಮನಸ್ಸು ಕೂಡ ಕಣ್ಣಿನ ಜೊತೆಗೆ ಬೆರೆತಾಗ ಆ ಸಮಯದಲ್ಲಿ ನಮಗೆ ಕೆಟ್ಟದ್ದನ್ನು ನೋಡಿದ್ದರಿಂದ ಆ ಪಾಪ ಇತ್ಯಾದಿಗಳೆಲ್ಲ ಬರೋದಕ್ಕೆ ಅಲ್ಲಿ ಅವಕಾಶ ಎಂಬತಕ್ಕಂಥದ್ದಿದೆ. ಆದರೆ ಹನುಮಂತ ದೇವರು ತಿಳಿದುಕೊಳ್ತಾ ಇದ್ದಾರೆ, ನಾನು ರಾಮದೇವರಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಅಂತಹ ರಾಮನ ಪಾದಗಳನ್ನು ಭಕ್ತಿಯಿಂದ ಮನಸ್ಸಿನಿಂದ ನೆನಿತಾ ನಾನು ಇಲ್ಲೆಲ್ಲ ಸೀತಾದೇವಿಯ ಹುಡುಕಾಟವನ್ನು ನಡೆಸ್ತಾ ಇದ್ದೇನೆ. ಆದ್ದರಿಂದ ನನ್ನ ಕಣ್ಣು ಬೇರೆ ಬೇರೆ ಸ್ತ್ರೀಯರನ್ನು ನೋಡಿದ್ದರೂ ಕೂಡ ಮನಸ್ಸು ಆ ಕಡೆ ಹೋಗಿಲ್ಲ. ಅದು ಯಾವಾಗಲೂ ಕೂಡ ತಚ್ಚಮೇ ಸುವ್ಯವಸ್ಥಿತಂ, ಆ ರಾಮದೇವರ ಪಾದ ಕಮಲಗಳಲ್ಲೇ ಅದು ಯಾವಾಗಲೂ ಕೂಡ ನೆಲೆಗೊಂಡಿರತಕ್ಕಂತಹದ್ದಾಗಿದೆ. ಆದ್ದರಿಂದ ನನಗೆ ಅಲ್ಲಿ ಯಾವುದೇ ರೀತಿಯಿಂದ ಇಲ್ಲಿ ಪಾಪಗಳ ಆ ಒಂದು ಅಂಟೋದಕ್ಕೆ ಅವಕಾಶ ಇಲ್ಲ. ನಾನು ಪರಿಶುದ್ಧನಾಗಿದ್ದೇನೆ, ನನ್ನ ಬ್ರಹ್ಮಚರ್ಯಕ್ಕೆ ಎಳ್ಳಷ್ಟು ಕೂಡ ಅಲ್ಲಿ ತೊಂದರೆ ಎಂಬತಕ್ಕಂತಹದ್ದು ಬಂದಿಲ್ಲ ಅಂತ ಅವರು ನಿರ್ಣಯವನ್ನು ಮಾಡಿಕೊಂಡು ಅನಂತರದಲ್ಲಿ ಆ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಅದರಂತೆ ನಾವು ಕೂಡ ಭಗವಂತನನ್ನ ಅಲ್ಲಿ ನೆನೆಯುವಾಗ ಆ ಸಮಯದಲ್ಲಿ ನಮಗೆ ಆ ಮನಸ್ಸಿಗೆ ಪಾಪಕರ್ಮಗಳ ಲೇಪ ಬರೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಅನ್ನತಕ್ಕಂಥದ್ದನ್ನ ಇಲ್ಲಿ ನಮಗೆ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ಆದ್ರಿಂದ ಮನಸ್ಸನ್ನ ದೇವರ ಕಡೆಗೆ ನೆಲೆಗೊಳಿಸೋದು, ಇತರ ವಿಷಯಗಳ ಕಡೆಯಿಂದ ಅದನ್ನು ಹಿಮ್ಮೆಟ್ಟಿಸುವುದೇನಿದೆ ಇದು ಒಂದು ರೀತಿ ಆತ್ಮ ಅವಲೋಕನನೇ ಆಗಿದೆ, ಆತ್ಮ ವಿಮರ್ಶನೆ ಎಂಬತಕ್ಕಂತಹದ್ದಾಗಿದೆ. ಆದ್ರಿಂದ ಆ ಸಾಧಕ ತನ್ನ ಮನಸ್ಸು ಎಷ್ಟರ ಮಟ್ಟಿಗೆ ದೇವರ ಕಡೆಗೆ ಅದು ಹೋಗ್ತಾ ಇದೆ ಅಂತ ತಾನೇ ವಿಚಾರ ಮಾಡಿ ಯಾವ ಕಾರಣದಿಂದ ಅದು ಮತ್ತೆ ಮತ್ತೆ ಅದು ದೇವರನ್ನ ನೆನೆಯೋದಕ್ಕೆ ಅದು ಹಿಂದೆ ಬರ್ತಾ ಇದೆ ಎಂಬುದನ್ನು ತಿಳಿದುಕೊಂಡು ಅದರಿಂದ ಅವನು ದೂರ ಇರೋದಕ್ಕೆ ಪ್ರಯತ್ನ ಮಾಡಬೇಕು ಎಂಬುದನ್ನ ಇಲ್ಲಿ ನಮಗೆ ವಿಷ್ಣು ತೀರ್ಥರು ತಿಳಿಸಿದ್ದಾರೆ. ಆದ್ರಿಂದ ಇದು ಮೊಟ್ಟ ಮೊದಲ ಒಂದು ಭಾಗವತ ಧರ್ಮವಾಗಿದೆ. ಅನಂತರದಲ್ಲಿ ಎರಡನೆಯದಾಗಿ ಸಾಧುಷು ಸಂಗಹ. ಭಗವಂತನಲ್ಲಿ ಮನಸ್ಸು ಹೋಗಬೇಕು ಅಂತ ಆದರೆ ಅದು ಯಾರು ಹೇಳಿದರೂ ಹೋಗೋದಿಲ್ಲ, ಅಥವಾ ಒತ್ತಾಯ ಮಾಡಿದರೂ ಕೂಡ ಅದೆಲ್ಲ ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ಆ ಸಜ್ಜನರ ಸಹವಾಸದ ನಡೆದಾಗ ಆ ಮನಸ್ಸಿಗೆ ಅನೇಕ ಬಗೆಯ ಸಂಸ್ಕಾರಗಳು ದೊರಕತ್ತೆ. ಆ ಸಜ್ಜನರ ಉಪದೇಶ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಅವನ ಮನಸ್ಸಿನ ಮೇಲೆ ಅದು ಬೇರೆ ಊರುತ್ತೆ. ಆವಾಗ ಅವನು ಆ ಎಲ್ಲ ಭಗವಂತನ ಸ್ಮರಣೆಯನ್ನು ಮಾಡೋದಕ್ಕೆ ಅಲ್ಲಿ ಅವಕಾಶವಾಗತ್ತೆ. ಆದ್ರಿಂದ ದೇವರನ್ನ ನೆನೆಯುವುದಕ್ಕೆ ಅಗತ್ಯವಾಗಿ ನಾವು ಮಾಡಬೇಕಾದ ಮತ್ತೊಂದು ಅಂಶ ಅಂದ್ರೆ ಸಜ್ಜನರನ್ನ ನಾವು ಗುರುತಿಸಿ ಅವರ ಒಡನಾಟವನ್ನು ನಾವು ಗಳಿಸಬೇಕು. ಅವರ ಒಡನಾಟದಲ್ಲಿ ನಮಗೆ ದೊರಕುವ ಲಾಭ ಬಹಳ ದೊಡ್ಡದು. ಆ ಮಾತನ್ನ ರಘುಗಣರಾಜ ತನಗೆ ಅಲ್ಲಿ ಒಬ್ಬ ಜ್ಞಾನಿಗೆ ಆಗಿರತಕ್ಕಂಥ ಜಡಭರತ ದೊರಕಿದಾಗ ಅವನ ಅಲ್ಪಕಾಲದ ಉಪದೇಶದಿಂದ ಪರಿವರ್ತನೆಯನ್ನು ಪಡೆದು ಆ ಸಂದರ್ಭದಲ್ಲಿ ರಘುಗಣರಾಜ ಅಲ್ಲಿ ಜಡಭರತನನ್ನು ಕುರಿತು ಹೇಳ್ತಾ ಇದ್ದಾನೆ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣ ರಸಾಯನ ಕಥಾಹ ತಜ್ಜೋಷಣಾತ್ ಆಶು ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಎಲ್ಲ ಆಸ್ತಿಕನಿಗೂ ಕೂಡ ದೇವರ ಕಡೆಗೆ ಮನಸ್ಸು ಇದ್ದೇ ಇರುತ್ತೆ. ಆದರೆ ಆ ಮನಸ್ಸು ಅತ್ಯಂತ ಚಂಚಲವಾಗಿ ಅದು ಇರುವಂತಹ ಮನಸ್ಸು ಅದು ದೃಢವಾಗಿ ಪರಮಾತ್ಮನ ಕಡೆಗೆ ಅದು ನೆಲೆಗೊಳ್ಳಬೇಕಾಗಿದ್ದರೆ ಅದಕ್ಕೆ ಮುಖ್ಯವಾದಂತಹ ಒಂದು ಸಾಧನ ಸತಾಂ ಪ್ರಸಂಗ. ಅದನ್ನೇ ಇಲ್ಲಿ ಸಾಧುಷು ಸಂಗಹ ಅಂತ ನಮಗೆ ವಿಷ್ಣು ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಸಜ್ಜನರು ಯಾರು? ಇವತ್ತು ಸಜ್ಜನರ ಮುಖವಾಡವನ್ನು ಹಾಕೊಂಡು ತಿರುಗುವವರು ಕೂಡ ಬೇಕಾದಷ್ಟು ಜನ ನಮಗೆ ಸಿಗುತ್ತಾರೆ. ನಿಜವಾದ ಸಜ್ಜನರನ್ನ ನಾವು ಮುಖ ನೋಡಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಅವರ ಗುಣಗಳನ್ನ ನಾವು ಗಮನಿಸಿ ಇವರ ಸಜ್ಜನರು ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಭಾಗವತವೇ ಆ ಸಜ್ಜನರ ಆ ಸ್ವಭಾವ ಹೇಗಿರುತ್ತೆ ಅನ್ನತಕ್ಕಂಥದ್ದನ್ನ ಬಹಳ ಸುಂದರವಾಗಿ ಅಲ್ಲಿ ತಿಳಿಸಿಕೊಡ್ತಾ ಇದೆ. ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆಗೊಳಿಸಿದ ಭಕ್ತರೇನಿದ್ದಾರೆ ಅವರು ಯಾವಾಗಲೂ ಕೂಡ
ಕೋಪಗೊಳ್ಳದೇ ಇರತಕ್ಕಂಥವರಾಗಿರ್ತಾರೆ, ಇನ್ನೊಬ್ಬರಿಗೆ ಉಪಕಾರ ಮನೋಭಾವನ್ನ ಹೊಂದಿರತಕ್ಕಂಥವರು. ಆದ್ದರಿಂದ ಅಂಥವರೇ ಆ ಸುಖ ದುಃಖಗಳನ್ನ ಸಮನಾಗಿ ಕಾಣತಕ್ಕಂಥವರು, ಅವರೇ ಸಜ್ಜನರಾಗಿರ್ತಾರೆ. ಆದ್ದರಿಂದ ಅಂತಹ ಸಜ್ಜನರ ಒಡನಾಟವನ್ನು ನಾವು ಪಡೆದು ಅವರ ಒಂದು ಮಾರ್ಗದರ್ಶನದಲ್ಲಿ ಆ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸನ್ನ ನೆಲೆಗೊಳಿಸೋದಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ. ಆದ್ದರಿಂದ ನಮ್ಮ ಬದುಕಿನಲ್ಲಿ ನಮ್ಮ ಈ ಒಂದು ಒಳ್ಳೆ ಮಾನವತ್ವ ಅದು ಎಷ್ಟು ಮುಖ್ಯವೋ ಅದಕ್ಕೆ ಸಮಸಮವಾಗಿರುವ ಮತ್ತೊಂದು ಮುಖ್ಯವಾದ ಅಂಶ ಅಂದರೆ ಸಜ್ಜನರ ಸಹವಾಸ. ಆದ್ದರಿಂದ ಅದು ನಮ್ಮಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಉಂಟು ಮಾಡಿ ಭಗವಂತ ಅಂದರೆ ಅದರ ಬಗ್ಗೆ ಆಸಕ್ತಿಯನ್ನ ಪಡೆದೇ ಇರತಕ್ಕಂಥ ವ್ಯಕ್ತಿಯು ಕೂಡ ಅಲ್ಲಿ ವಿಶೇಷವಾಗಿ ಆ ಭಗವಂತನ ಕಡೆಗೆ ಅವನು ಧಾವಿಸಿ ಬರ್ತಾನೆ. ಇಲ್ಲಿ ಸಜ್ಜನರು ಅಂತ ಹೇಳಿದರೆ ನಮಗೆ ಎಲ್ಲಕ್ಕಿಂತ ಮಿಗಿಲಾಗಿ ವಾಯುದೇವರೇ ಅನಿಮಿತ್ತವಾಗಿ ನಮಗೆ ಉಪಕಾರ ಮಾಡುವ ದೋಷರಹಿತರಾದ ಆ ಸಜ್ಜನರು ಅಂತಂದ್ರೆ ವಾಯುದೇವರೇ. ಅವರ ಸಂಘ ಅಂದರೆ ಅವರ ನಿರಂತರ ಅನುಸಂಧಾನ, ಅವರ ಮಹಿಮೆಗಳನ್ನ ನಾವು ಚಿಂತನೆ ಮಾಡಿದಾಗ ಅಂತಹ ವಾಯುದೇವರೇ ನಮ್ಮಲ್ಲಿ ಆ ಪರಿವರ್ತನೆಯನ್ನು ಮಾಡಿ ನಮ್ಮನ್ನ ಸನ್ಮಾರ್ಗದಲ್ಲಿ ಅವರು ತೊಡಗಿಸ್ತಾರೆ. ಇದಕ್ಕೆ ಹನುಮಂತ ದೇವರು ವಿಭೀಷಣನಿಗೆ ಉಪದೇಶ ಮಾಡಿ ಅವನನ್ನ ಸನ್ಮಾರ್ಗದಲ್ಲಿ ಬರೋದಕ್ಕೆ ಆ ರೀತಿಯಾದ ಉಪಕಾರವನ್ನು ಮಾಡಿದ ಮಹಾನುಭಾವರಾಗಿದ್ದಾರೆ ಹನುಮಂತ ದೇವರು. ಲಂಕೆಯನ್ನ ಸುಟ್ಟುಪಡುವುದಕ್ಕೋಸ್ಕರವಾಗಿ ಸೀತಾಮಾತೆಯನ್ನ ದರ್ಶನ ಮಾಡೋದಕ್ಕೋಸ್ಕರ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ತೆರಳಿದಾಗ ಆ ಸಮಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ರಾಕ್ಷಸರು ಅವರೆಲ್ಲ ರಾವಣನಿಗೆ ಅಲ್ಲಿ ಜಯಕಾರವನ್ನು ಹಾಕುವರಿದ್ದಾಗ ಒಂದು ಮನೆಯಲ್ಲಿ ಮಾತ್ರ ಲಂಕೆಯಲ್ಲಿ ರಾಮನಾಮದ ಸ್ಮರಣೆ ಕೇಳಿ ಬರ್ತಾ ಇದೆ. ಹನುಮಂತ ದೇವರಿಗೆ ಇಂಥ ಲಂಕೆಯಲ್ಲೂ ಕೂಡ ರಾಮನಾಮವನ್ನ ಭಜಿಸುವಂತಹ ಒಬ್ಬ ಭಕ್ತ ಇದ್ದಾನೆ, ರಾಮಭಕ್ತ ಅಂತ ಹೇಳಿ ಅವನ ಮನೆ ಒಳಗಡೆ ಪ್ರವೇಶ ಮಾಡಿದರೆ ಅದು ವಿಭೀಷಣನ ಮನೆಯಾಗಿದೆ. ವಿಭೀಷಣ ನಿರಂತರ ರಾಮ ಭಕ್ತ, ರಾಮನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದ. ಆ ಸಮಯದಲ್ಲಿ ಅವನ ಅದ್ಭುತವಾದ ಆ ವ್ಯಕ್ತಿತ್ವವನ್ನು ಮೆಚ್ಚಿ ಹನುಮಂತ ದೇವರು ಅವನಿಗೆ ತಿಳಿಸ್ತಾ ಇದ್ದಾರೆ, ನೀನು ಇಂತಹ ಒಳ್ಳೆ ಭಕ್ತ, ನೀನು ಸಾಮಾನ್ಯನಲ್ಲ, ಒಬ್ಬ ಋಷಿ ಹಿಂದೆ ನೀನು ಮೂಲ ರೂಪದಲ್ಲಿ ಇದ್ದವನು. ಆದ್ರಿಂದ ಅಂತಹ ನೀನು ಈ ಸಂದರ್ಭದಲ್ಲಿ ಆ ಕಣ್ವ ಋಷಿಯಾಗಿದ್ದಂತಹ ನೀನು ರಾಕ್ಷಸ ಜನ್ಮವನ್ನು ನೀನು ಪಡೆದು ಬಿಟ್ಟಿದೆಯಾ. ಅದಕ್ಕೋಸ್ಕರವಾಗಿ ಮುಂದೆ ರಾಮದೇವರು ಆ ಸೇತು ಸಮುದ್ರದ ಹತ್ರ ಬಂದಾಗ ನೀನು ರಾವಣನ ಪಕ್ಷವನ್ನು ಬಿಟ್ಟು ರಾಮನ ಪಾದಕ್ಕೆ ನೀನು ಮೊರೆ ಹೋಗು. ಆ ರಾಮನ ಪಕ್ಷವನ್ನು ನಿನ್ನನ್ನು ಆಶ್ರಯಿಸಿದಾಗ ನೀನು ಭಗವದ್ಭಕ್ತನಾಗ್ತೀಯ. ಅದರಿಂದ ಪರಮಾತ್ಮನ ಅನುಗ್ರಹದಿಂದ ನಿನಗೆಲ್ಲವೂ ಕೂಡ ಒಳಿತಾಗತ್ತೆ ಅಂತ ವಿಭೀಷಣನಿಗೆ ಉಪದೇಶ ಮಾಡಿ ಆ ಮೂಲಕ ಅವನನ್ನ ಪರಿವರ್ತನೆ ಮಾಡಿದವರೇ ಹನುಮಂತ ದೇವರು. ಮುಂದೆ ಶ್ರೀರಾಮಚಂದ್ರ ದೇವರ ಸೇತುವೆಯನ್ನು ಕಟ್ಟಿ ಅಲ್ಲಿಗೆ ಬಂದಾಗ ಆ ಮೊಟ್ಟ ಮೊದಲು ವಿಭೀಷಣ ಬಂದು ರಾಮದೇವರಿಗೆ ಅಲ್ಲಿ ನಮಸ್ಕಾರ ಮಾಡಿ, ಸ್ವಾಮಿ ನಿನ್ನ ಭಕ್ತರ ಕೋಟಿಯಲ್ಲಿ ನನಗೂ ಕೂಡ ಒಂದು ಸ್ಥಾನವನ್ನ ನೀಡು, ನಾನು ಕೂಡ ನಿನ್ನ ಭಕ್ತನಾಗಬೇಕು. ಆದರೆ ನಾನೇ ಭಕ್ತ ಅಂತ ನಾನು ಘೋಷಿಸಿಕೊಂಡ್ರೆ ಅದಕ್ಕೆ ಏನು ಕೂಡ ಬೆಲೆ ಇಲ್ಲ. ನೀನು ನನ್ನನ್ನ ಇವನು ನನ್ನ ಭಕ್ತ, ನನ್ನ ಭಕ್ತರ ಆ ಜೊತೆಗೆ ಸೇರುವುದಕ್ಕೆ ಯೋಗ್ಯನಾದವನು ಅಂತ ನನಗೆ ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಆ ಪರಮಾತ್ಮನ ಶ್ರೀರಾಮಚಂದ್ರನಂತಹ ಸರ್ವಶ್ರೇಷ್ಠನಾದ ಸಜ್ಜನನ ಒಂದು ಸಹವಾಸ, ಅದಕ್ಕಿಂತ ಮುಂಚೆ ಹನುಮಂತ ದೇವರ ಒಂದು ಸಹವಾಸ ಅಲ್ಲಿ ವಿಭೀಷಣನಿಗೆ ದೊರಕಿದ್ದರಿಂದ ಅಲ್ಲಿ ರಾವಣನ ಜೊತೆಗೆ ಘರ್ಷಣೆ ಮಾಡಿಕೊಂಡು ನಾನು ನಿನ್ನ ಜೊತೆಗೆ ಇರೋದಿಲ್ಲ ಅಂತ ರಾಮನ ಭಕ್ತನಾಗಿ ಅಲ್ಲಿ ವಿಭೀಷಣ ರೂಪುಗೊಳ್ಳುತ್ತಾ ಇದ್ದಾನೆ. ಆ ರೀತಿಯಾದ ರಾಮನ ಸೇವೆ ಮಾಡಿದ ವಿಭೀಷಣನಿಗೆ ಮುಂದೆ ಚಿರಂಜೀವಿ ಪಟ್ಟವನ್ನೇ ಪರಮಾತ್ಮ ಕೊಟ್ಟು ಆ ಈ ಎಲ್ಲ ಚಿರಂಜೀವಿಗಳಲ್ಲಿ ನೀನು ಕೂಡ ಒಬ್ಬ ಅಂತ ಅಲ್ಲಿ ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ ರಾಮದೇವರು. ಅದೇ ರಾಮನ ಜೊತೆಗೆ ದ್ವೇಷ ಮಾಡಿದ, ಯುದ್ಧ ಮಾಡಿದ, ಅವನು ಅಕಾಲದಲ್ಲಿ ಮರಣವನ್ನು ಪಡೆದ. ಆದ್ರಿಂದ ಪರಮಾತ್ಮನ ವಾಯುದೇವರ ಅವರ ಅನುಗ್ರಹವನ್ನು ಪಡೆದಿರತಕ್ಕಂಥ ಸಜ್ಜನರ ಸಹವಾಸವನ್ನೇ ಇಲ್ಲಿ ಸಾಧುಷು ಸಂಗಹ ಅಂತ ಇಲ್ಲಿ ಹೇಳಲಾಗಿದೆ ಅಷ್ಟೇ ಹೊರತಾಗಿ ಸಾಧು ಅಂದರೆ ಅವನು ಯಾರಿಗೂ ಏನು ಉಪದ್ರವ ಮಾಡಲ್ಲ, ಅವನು ಒಳ್ಳೆಯವನಿದ್ದಾನೆ ಅಷ್ಟು ಮಾತ್ರದಿಂದ ಅವನಿಗೆ ಆ ಸಾಧುತ್ವ ಬರೋದಕ್ಕೆ ಸಾಧ್ಯ ಇಲ್ಲ. ಅವನು ಭಗವದ್ಭಕ್ತಿ ಮುಂತಾದ ಗುಣಗಳನ್ನು ಪಡೆದಿರಬೇಕು. ಅನಂತರದಲ್ಲಿ ಆ ಸಜ್ಜನರ ಬಗ್ಗೆ ಕಾಳಜಿ ಉಳ್ಳವನಾಗಿರಬೇಕು. ಅವರ ಮೇಲೆ ತಾನೇ ಹೋಗಿ ಅವರಿಗೆ ಆ ಮಾರ್ಗದರ್ಶನ ಮಾಡುವಂತಹ ಈ ಎಲ್ಲ ಬಗೆಯ ಪರಮಾತ್ಮನಂತೆ ಇರುವ ಕಾರುಣ್ಯ, ದಯೆ, ಈ ಎಲ್ಲ ಗುಣಗಳು ಯಾರಲ್ಲಿ ಇರುತ್ತೆ ಅವರನ್ನೇ ನಿಜವಾಗಲೂ ಕೂಡ ಅಲ್ಲಿ ಸಾಧುಗಳು, ಸಜ್ಜನರು ಅಂತ ಅಲ್ಲಿ ಕರೆಯಲಾಗಿದೆ. ಆ ಹಿನ್ನೆಲೆಯಲ್ಲಿ ಅಂತಹ ಸಜ್ಜನರ ಸಹವಾಸ ಅಂದರೆ ಅದು ಹೆಜ್ಜೆಯನ್ನು ಸವಿದಂತೆ ಪರಮಾತ್ಮನ ಅನುಗ್ರಹಕ್ಕೆ ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಎಂಬುದನ್ನ ಇಲ್ಲಿ ಎರಡನೇ ಭಾಗವತ ಧರ್ಮವಾಗಿ ಆ ಸಾಧುಷು ಸಂಗಹ ಎಂಬತಕ್ಕಂಥದ್ದನ್ನ ವಿಷ್ಣು ತೀರ್ಥರು ನಮಗೆ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ
ಭಗವದ್ಭಕ್ತರಲ್ಲಿ ನಾವು ಒಡನಾಟವನ್ನ ಪಡೆದಾಗ ಅದು ಭಗವದ್ಭಕ್ತಿಗೆ ಅದು ಕಾರಣವಾಗುತ್ತೆ ಅನ್ನತಕ್ಕಂಥ ಅಂಶವನ್ನ ಬಹಳ ಸೊಗಸಾಗಿ ನಮಗೆ ವಿಷ್ಣು ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಸಜ್ಜನರು ಅವರ ಪಾಡಿಗೆ ಅವರು ಎಲ್ಲೋ ಒಂದು ಕಡೆ ತಮ್ಮ ಸಾಧನೆಯಲ್ಲಿ ಅವರು ಮುಳುಗಿಬಿಟ್ಟಿರ್ತಾರೆ. ಅವರನ್ನು ಗುಣಗಳಿಂದ ನಾವು ಹಿಡಿಯಬೇಕು. ಮಹಾಂತಹ ತೇ ಸಮಚಿತ್ತಾಹ ವಿಮನ್ಯವಃ ಸುಹೃದಃ ಸಾಧವೋಯೇ ಅಂತ ಆ ಮಹತ್ಸೇವಾ ಪ್ರಶಂಸಾ ಪ್ರಕರಣ ಮತ್ತೆ ಮಹಾತ್ಮರ ಲಕ್ಷಣವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ವಿಷ್ಣು ತೀರ್ಥರು ಈ ಮಾತನ್ನ ಅಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಹಾಂತಹ ತೇ ಸಮಚಿತ್ತಾಹ, ನಮಗೆ ಸುಖ ದುಃಖಗಳು ಬಂದಾಗ ಅದರಲ್ಲಿ ಸಮನಾದ ಮನೋಭಾವವನ್ನ ಅಲ್ಲಿ ಪಡೀತಕ್ಕಂಥವ್ರು ಯಾರೋ ಅವರೇ ನಿಜವಾಗಲೂ ಕೂಡ ಅಲ್ಲಿ ಮಹಾತ್ಮರು, ಅವರು ಸಮಚಿತ್ತವುಳ್ಳವರು. ಆದರೆ ಎಂತಹ ಜ್ಞಾನಿಗಳಿಗೂ ಕೂಡ ಅವರಿಗೆ ಏನಾದರೂ ಅಹಿತಕರವಾದ ಘಟನೆಗಳು ನಡೆದಾಗ ಅವರಿಗೂ ಕೂಡ ದುಃಖ ಬರಬಹುದು. ಆದ್ರಿಂದ ಆ ಸಮಚಿತ್ತ ಅಂತ ಹೇಳಿದರೆ ದುಃಖವನ್ನೇ ಅವರು ಅನುಭವಿಸಬಾರದು ಅಥವಾ ದುಃಖ ಬಂದಾಗಲೂ ಕೂಡ ಅವರು ಸುಖವಾಗಿ ನಗುತ್ತಾ ಕೂತಿರ್ತಾರೆ ಅಂತ ಅರ್ಥವಲ್ಲ. ಸಮಚಿತ್ತತೆ ಅಂತಂದ್ರೆ ಸಮ ಅಂದ್ರೆ ಭಗವಂತ ಅಂತಲೇ ಅರ್ಥ. ಕಷ್ಟ ಬಂದಾಗಲೂ ಕೂಡ ದೇವರನ್ನೇ ನೆನೆಯುವಂತಹದ್ದು, ಇನ್ನು ಸುಖ ಬಂದಾಗಲೂ ಕೂಡ ದೇವರನ್ನು ನೆನೆಯುವುದೇನಿದೆ ಇದೇ ಸಮಚಿತ್ತತೆ ಅಂತ ಅಲ್ಲಿ ಕರೆದಿದ್ದಾರೆ. ಆದ್ರಿಂದಲೇ ಭಗವಂತನನ್ನ ಸಮಂ ಬ್ರಹ್ಮ ಅಂತ ಹೇಳಿಬಿಟ್ಟು ಗೀತೆಯಲ್ಲಿ ಹೇಳುವಾಗ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಪರಮಾತ್ಮ ಯಾರಪ್ಪ ಸಮದರ್ಶಿಗಳು ಅಂದರೆ ಒಂದು ನಾಯಿಯಲ್ಲಿ, ಅನಂತರದಲ್ಲಿ ನಾಯಿಯ ಮಾಂಸವನ್ನು ತಿನ್ನುವ ಒಬ್ಬ ಹರಿಜನರಲ್ಲಿ, ಅದೇ ರೀತಿಯಾಗಿ ವೇದ ವಿದ್ವಾಂಸನಾದ ಬ್ರಾಹ್ಮಣನಲ್ಲಿ ಸಮನಾಗಿ ಯಾರು ಇರ್ತಾರೆ ಅವರೇ ಆ ಜ್ಞಾನಿಗಳು, ಅವರನ್ನೇ ಪಂಡಿತರು ಅಂತ ಅಲ್ಲಿ ಕರೆಯಲಾಗತ್ತೆ ಅಂತ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ಸಮತೆ ಅಂತ ಹೇಳಿದರೆ ಮಾ ಅಂದ್ರೆ ಲಕ್ಷ್ಮೀದೇವಿ, ಮಯಾ ಸಹಿತ ಸಮಃ ಅಂದ್ರೆ ಪರಮಾತ್ಮನಿಂದ ಸದಾ ಒಡಗೂಡಿದ ಮಹಾಲಕ್ಷ್ಮೀ ದೇವಿಯಿಂದ ಸದಾ ಒಡಗೂಡಿದ ಪರಮಾತ್ಮನನ್ನೇ ಅಲ್ಲಿ ಸಮ ಅಂತ ಕರೆದಿದ್ದಾರೆ. ಆದ್ರಿಂದ ನಾವು ಸುಖ ಬರಲಿ ದುಃಖ ಬರಲಿ ಪರಮಾತ್ಮನ ಕಡೆಗೆ ಮನಸ್ಸನ್ನು ನೆನೆಗೊಳಿಸಿ, ದುಃಖ ಬಂದಾಗ ಸ್ವಾಮಿ ಇದು ನೀನೇ ಕೊಟ್ಟಿದ್ದು ದುಃಖವನ್ನ, ಯಾಕೆ ಅಂದ್ರೆ ನೀನೇ ದುಃಖ ಸ್ವಾಮಿ, ಅದಕ್ಕೆ ಕಾರಣವಾದ ಪಾಪಕರ್ಮಗಳು ನಮ್ಮಲ್ಲಿದೆ, ಆದ್ರಿಂದ ಅದಕ್ಕೆ ತಕ್ಕ ಫಲ ನೀನು ಕೊಟ್ಟಿದೆಯಾ, ಆದರೆ ನೀನು ದುಃಖ ಕೊಡ್ತಾ ಇರೋದಕ್ಕೆ ನನಗೇನು ಬೇಸರ ಇಲ್ಲ, ಆದರೆ ಆ ದುಃಖ ನನಗೆ ಬಂದಾಗ ನಿನ್ನ ಸ್ಮರಣೆ ಬರದೇ ಇದ್ದರೆ ಮಾತ್ರ ನನಗೆ ದುಃಖವಾಗತ್ತೆ. ಯಾಕೆ ಅಂದರೆ ಆಗಲೂ ಕೂಡ ನಿನ್ನ ನಿರಂತರ ಸ್ಮರಣೆ ನನಗೆ ಇರಲಿ ಅಂತ ಅಲ್ಲಿ ಜ್ಞಾನಿಗಳು ಹೇಳ್ತಾರೆ. ಆದ್ರಿಂದಲೇ ದಾಸರಾಯರು ಹೇಳ್ತಾರೆ, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸುಖ ದುಃಖಗಳು ಒಂದು ಚಕ್ರದ ಮೇಲು ಕೆಳಗಿನ ಭಾಗಗಳಿದ್ದಂತೆ ಒಂದಾದ್ಮೇಲೆ ಒಂದು ನಿರಂತರ ಬರ್ತಾನೆ ಇರತ್ತೆ. ಆದ್ರಿಂದ ಸುಖ ಬಂದಾಗ ಹಿಗ್ಗಿ ಬಿಡೋದು, ದುಃಖ ಬಂದಾಗ ತುಂಬಾ ಸಪ್ಪೆ ಮೊರೆ ಹಾಕೊಂಡೋದು ಅದು ಸಾಮಾನ್ಯರ ಬಗೆಯಾದರೆ, ಜ್ಞಾನಿಗಳೆಲ್ಲ ದುಃಖವನ್ನು ಕೊಟ್ಟಾಗಲೂ ಕೂಡ ದೇವರನ್ನು ಮರೆಯುವುದಿಲ್ಲ, ಸುಖ ಬಂದಾಗಲೂ ಕೂಡ ಅವರೇನು ದೇವರನ್ನ ಅಲ್ಲಿ ಮರೆಯೋದಿಲ್ಲ, ಆಗಲೂ ದೇವರನ್ನ ನೆನೆಸ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ನಮಗೆ ಸಜ್ಜನರು ಅಂತ ಹೇಳಿದರೆ ಸಮಚಿತ್ತಾಹ, ಎಲ್ಲ ಕಾಲದಲ್ಲಿ ಅವರಿಗೆ ಪರಮಾತ್ಮನ ಕಡೆಗೆ ಅವರಿಗೆ ದೃಷ್ಟಿ ಎಂಬತಕ್ಕಂಥದ್ದು ಇರುತ್ತೆ. ವಿಮನ್ಯವಹ, ಅನವಶ್ಯಕವಾಗಿ ಅವರು ಕೋಪಕ್ಕೆ ಒಳಗಾಗುವಂಥವ್ರು ಅಲ್ಲವೇ ಇಲ್ಲ. ಕೆಲವರಿಗೆ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಕೋಪ ಬಂದು ಬಿಡ್ತಾ ಇರತ್ತೆ. ನಾವು ಕೋಪಕ್ಕೆ ಎಡೆಮಾಡಿ ಕೊಟ್ಟಿದ್ದೇವೆ ಅಂತಂದ್ರೆ ಅಲ್ಲಿ ನಾವು ಭಗವಂತನನ್ನು ಮರಿತಾ ಇದ್ದೇವೆ ಅಂತ ಅರ್ಥ. ಅಷ್ಟು ಮಾತ್ರವಲ್ಲ, ಅಲ್ಲಿ ಕೋಪಕ್ಕೆ ಅಭಿಮಾನಿಯಾದ ಲವಣಾಸುರ ಎಂಬ ದೈತ್ಯನನ್ನು ಆಹ್ವಾನ ಮಾಡಿ ನಾವು ನಮ್ಮ ಒಳಗಡೆ ಕೂಡಿಸ್ಕೊಂಡು ಅವನ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದೇವೆ ಅಂತ ಅರ್ಥ. ಆದ್ರಿಂದ ಕೋಪ ಅಂದ್ರೆ ಅದು ದೈತ್ಯರು ನಮ್ಮಲ್ಲಿ ಕೋಪವನ್ನು ಭರಿಸಿ ನಮ್ಮ ಸಾಧನೆಗಳಲ್ಲಿ ವಿಘ್ನವನ್ನು ಉಂಟು ಮಾಡಿ ಆ ಫಲ ನಮಗೆ ದಕ್ಕದಂತೆ ಅವರು ಮಾಡ್ತಾ ಇರತಕ್ಕಂತಹ ಸಂಚು ಅಂತ ನಾವು ತಿಳಿದು ಪೂಜೆ ಮುಂತಾದ ಪರಮಾತ್ಮನ ಸೇವಾ ಕಾರ್ಯಗಳನ್ನು ನಡೆಸುವಾಗಲೂ ಕೂಡ ಯಾವುದೋ ಒಂದು ಬೇಕಿದೆ ಅದು ಇಲ್ಲ, ಅದಕ್ಕೆ ಕೋಪ ಮಾಡಿಕೊಂಡು ನಾವು ತುಂಬಾ ರೇಗಾಡಿದಾಗ ಆ ಸಮಯದಲ್ಲಿ ಪರಮಾತ್ಮನನ್ನ ಮರೆತಂತೆ ಆಗತ್ತೆ. ಅದಕ್ಕೋಸ್ಕರ ದೈತ್ಯರು ನಮ್ಮನ್ನ ಬೇಕು ಬೇಕು ಅಂತಲೇ ಕೋಪ ಬರುವಂತೆ ಮಾಡಿ ಇವನನ್ನ ಭಗವದ್ ವಿಮುಖನನ್ನಾಗಿ ಮಾಡಬೇಕು. ಪೂಜೆಗೆ ಮಡಿಯಲ್ಲಿ ಕೂತಾಗಲೇ ಬೇಕು ಬೇಕು ಅಂತಲೇ ಕೋಪ ಬರುವಂತೆ ನಮಗೆ ಈ ದೈತ್ಯರೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರಿಂದ ಆ ಸಮಯದಲ್ಲಿ ಕೋಪಕ್ಕೆ ನಾವು ಒಳಗಾಗದೆ ವಿಮನ್ಯವಹ, ಆ ಪರಮಾತ್ಮನ ಇಚ್ಛೆಯಿಂದ ಎಲ್ಲ ನಡೆಯುತ್ತೆ ಅಂತ ಆ ಹಂತ ಹಂತವಾಗಿ ಕೋಪವನ್ನು ಗೆಲ್ಲುವುದೇನಿದೆ ಅದು ಕೂಡ ಬಹಳ ಮುಖ್ಯವಾದದ್ದು. ಏಕೆಂದರೆ ನಾವು ಬಿಡಬೇಕಾದ ಅರಿಷಡ್ವರ್ಗಗಳಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತೇನಿದೆ, ಈ 6ರಲ್ಲಿ ಈ ಕಾಮ ಎಂಬತಕ್ಕಂತಹದ್ದೇನಿದೆ ಅದು ಎಲ್ಲಕ್ಕಿಂತ ಪ್ರಬಲವಾದದ್ದು. ವಿಷ್ಣು ತೀರ್ಥರು ಮುಂದೆ ಅದನ್ನು ವಿಸ್ತಾರವಾಗಿ ಭಾಗವತ ಧರ್ಮಗಳನ್ನ ನಿರೂಪಣೆ ಮಾಡುವಾಗ ಅವರು ತಿಳಿಸ್ತಾ ಇದ್ದಾರೆ. ಈ 6 ಬಗೆಯ ಶತ್ರುಗಳೇನಿದ್ದಾರೆ ಕಾಮಕ್ರೋಧಾದಿಗಳು, ಈ 6ರಲ್ಲಿ ಮೊದಲ 3 ಕಾಮ ಕ್ರೋಧ ಲೋಭ ಎಂಬತಕ್ಕಂತಹದ್ದೇನಿದೆ ಅದು ಅತ್ಯಂತ ನಮಗೆ
ಹಾನಿಯನ್ನುಂಟು ಮಾಡತಕ್ಕಂತಹ ಶತ್ರುಗಳಾಗಿದ್ದಾರೆ. ಅದರಲ್ಲೂ ಕೂಡ ಕಾಮ, ಕ್ರೋಧ, ಲೋಭಗಳಲ್ಲಿ ಆ ಕಾಮ ಎಂಬತಕ್ಕಂತಹದ್ದು ಎಲ್ಲಕ್ಕಿಂತಲೂ ಕೂಡ ಪ್ರಧಾನವಾಗಿ ನಮ್ಮ ಒಳಗಡೆ ಕುಳಿತುಕೊಂಡು ಆ ಕಾಮಕ್ಕೆ, ಕೆಟ್ಟ ಕಾಮನೆಗೆ ಅಭಿಮಾನಿಯಾದ ಕಾಲನೇಮಿ ಏನಿದ್ದಾನೆ ನಮ್ಮಲ್ಲಿ ಒಳ್ಳೆಯ ಭಾವನೆಯನ್ನೇ ಬಿತ್ತೋದಿಲ್ಲ. ಆ ಸಮಯದಲ್ಲಿ ಕೆಟ್ಟ ಬಯಕೆಗಳು ಬರುವಂತೆ ಮಾಡಿ ನಿಷಿದ್ಧ ಕಾರ್ಯಗಳನ್ನು ಮಾಡಿಸಿಬಿಡ್ತಾ ಇರ್ತಾನೆ. ಒಂದು ವೇಳೆ ಅದಕ್ಕೆ ನಾವು ಒಳಪಡದೇ ಇದ್ದರೆ ಕೋಪ ಬರಿಸಿ ಮುಂದೆ ಲವಣಾಸುರ ನಮ್ಮ ಮೇಲೆ ಅವನು ಆಕ್ರಮಣ ಮಾಡ್ತಾ ಇರ್ತಾನೆ. ಆದ್ರಿಂದ ಈ ಕಾಮಕ್ರೋಧಗಳೆಲ್ಲ ದೈತ್ಯರ ಮೂಲಕವಾಗಿ ನಮ್ಮಲ್ಲೇ ಬರತಕ್ಕಂತಹದ್ದಾಗಿದೆ. ಆ ದೈತ್ಯರನ್ನು ಗೆಲ್ಲೋದಕ್ಕೋಸ್ಕರವಾಗಿ ನಾವು ಕೋಪವನ್ನು ಬಿಡಬೇಕು. ಅದಕ್ಕೆ ನಮಗೆ ವಾಯುದೇವರ ಅನುಗ್ರಹ ಎಂಬತಕ್ಕಂತಹದ್ದು ಬೇಕು. ಆದ್ರಿಂದ ಆ ಜ್ಞಾನಿಗಳೆಲ್ಲ ವಿಮನ್ಯವಹ, ಅವರಿಗೆ ಕೋಪವನ್ನ ಗೆದ್ದಿರತಕ್ಕಂಥವರು ಮಹಾನುಭಾವರಾಗಿರ್ತಾರೆ. ಆಮೇಲೆ ಸುಹೃದಃ, ಎಲ್ಲರ ಬಗ್ಗೆ ಅವರಿಗೆ ಸ್ನೇಹ ಮನೋಭಾವ. ಯಾಕೆ ಅಂದರೆ ಜಗತ್ತಿನಲ್ಲಿರುವ ಜಡ ವಸ್ತುಗಳಾಗಲಿ ಅಥವಾ ಮನುಷ್ಯರೇ ಮುಂತಾದ ಚೇತನರಾಗಲಿ ಅವರೆಲ್ಲರ ಒಳಗಡೆ ಪರಮಾತ್ಮ ಇದ್ದಾನೆ ಎಂಬುದಾಗಿ ಆ ವ್ಯಕ್ತಿಯ ಬಾಕ್ಯ ರೂಪಗಳು, ಅವನ ಸ್ವಭಾವಗಳನ್ನು ಗಮನಿಸದೆ ಇವನು ಭಗವಂತನ ಅಧಿಷ್ಠಾನ, ಇವನ ಒಳಗಡೆ ಸಾಕ್ಷಾತ್ ಭಗವಂತನೇ ಅಲ್ಲಿ ನೆಲೆಸಿದ್ದಾನೆ ಅಂತ ತಿಳಿದು ಆ ಭಗವತ್ ಪ್ರಜ್ಞೆಯಿಂದಾಗಿ ಅವರು ಮಿತ್ರತ್ವವನ್ನ, ಸುಹೃತ್ವವನ್ನ ಅಲ್ಲಿ ಪಡೆದುಕೊಳ್ತಾ ಇರ್ತಾರೆ. ಆದ್ರಿಂದ ಸುಹೃದಃ, ಯಾವುದೇ ಸಂದರ್ಭದಲ್ಲಿ ಸಜ್ಜನರಿಗೆ ಅವರಿಗೆ ಸ್ನೇಹ ಅನ್ನತಕ್ಕಂಥ ಆ ಒಂದು ಮನೋಭಾವ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದೇ ಇರುತ್ತೆ, ಅದು ಹೋಗೋದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಸುಹೃದಃ ಸಾಧವೋಯೇ. ಆದ್ದರಿಂದ ಸಾಧುಷು ಸಂಘ ಅಂತಂದ್ರೆ ನಾವು ಈ ಎಲ್ಲ ಗುಣಗಳು ಯಾರಲ್ಲಿ ಇರುತ್ತೆ ಅವರನ್ನು ನಿಜವಾಗಲೂ ಕೂಡ ಸಜ್ಜನರು ಅಂತ ನಾವು ಗುರುತಿಸಿ ಅವರನ್ನು ಹುಡುಕಿಕೊಂಡು ನಾವೇ ಹೋಗಬೇಕು. ಯಾಕೆ ಅಂದರೆ ಸಜ್ಜನರು ಎಲ್ಲೂ ಕೂಡ ಅವರ ಹೊರಗಡೆ ಬರದೆ ಅವರು ತಮ್ಮ ಪಾಡಿಗೆ ತಾವು ಎಲೆಮರಿ ಕಾಯಿಗಳಂತೆ ಎಲ್ಲೋ ಗುಟ್ಟಾಗಿ ತಮ್ಮ ಸಾಧನೆಯಲ್ಲಿ ತೊಡಗಿಬಿಟ್ಟಿರ್ತಾರೆ. ಆದರೆ ದುಷ್ಟರು ಮಾತ್ರ ಹಾಗಲ್ಲ. ಅವರು ತಾವು ಹಾಳಾಗೋದಲ್ಲದೆ ಇನ್ನೊಂದಷ್ಟು ಜನಗಳನ್ನು ಕೂಡ ಹಾಳು ಮಾಡಬೇಕು ಅಂತ ಅವರೇ ಹುಡುಕಾಡಿ ಬಂದು ನಮ್ಮನ್ನ ಕಂಡು ಅವರು ಹಾಳು ಮಾಡ್ತಾ ಇರ್ತಾರೆ. ಒಬ್ಬ ಧೂಮಪಾನ ಮಾಡುವ ಅಭ್ಯಾಸವನ್ನು ಪಡೆದಿದ್ದ ಅಂತ ಆದ್ರೆ ಅವನು ಇನ್ನೊಂದು 4 ಜನಗಳಿಗೆ ಆ ಧೂಮಪಾನದ ಅಭ್ಯಾಸವನ್ನ, ಚಟವನ್ನ ಅವರಿಗೂ ಬರುವಂತೆ ಮಾಡಿಯೇ ಅನಂತರದಲ್ಲಿ ಅವನು ಮುಂದೆ ಹೋಗ್ತಾನೆ. ಇದು ದುಷ್ಟರ ಒಂದು ಸ್ವಭಾವ. ಅವರು ತಾವು ಮಾತ್ರ ಹಾಳಾಗೋದಲ್ಲ, ಇನ್ನೂ ಒಂದಷ್ಟು ಜನ ಹಾಳಾದ್ರೆ ಎಷ್ಟೊಂದು 50 ಜನನ ಹಾಳು ಮಾಡಿದ್ದೇನೆ, ಆ ಧೂಮಪಾನ ಮಾಡೋದಕ್ಕೆ ತೊಡಗಿಸಿ ಅವರನ್ನ ಅಂತ ಆ ರೀತಿ ದುಷ್ಟರೆಲ್ಲ ನಮ್ಮನ್ನು ಹಾಳು ಮಾಡೋದಕ್ಕೆ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರ್ತಾರೆ. ಆದರೆ ಸಜ್ಜನರು ಮಾತ್ರ ಅಯ್ಯೋ ಯಾರ್ಯಾರು ಹೇಗಿರ್ತಾರೋ, ಅವರಿಗೆ ಉಪದೇಶ ಮಾಡಿದರೆ ಕೇಳ್ತಾರೋ ಇಲ್ವೋ ಅಂತ ಹೇಳಿ ತಾವು ಮಾತ್ರ ತಮ್ಮ ತಮ್ಮ ಸಾಧನೆಯಲ್ಲಿ ಅವರು ತೊಡಗಿದಾಗ ಅಂಥ ಜ್ಞಾನಿಗಳನ್ನು ನಾವು ಗುರುತಿಸಿ ಅವರ ಒಡನಾಟವನ್ನು ನಾವು ಪಡೆದಾಗ ಆ ಸಜ್ಜನರ ಸಹವಾಸವೇ ಮುಂದೆ ಬಹುದೊಡ್ಡ ಮೋಕ್ಷಕ್ಕೆ ಸಾಧನ, ಪರಮಾತ್ಮನ ಅನುಗ್ರಹಕ್ಕೆ ಕಾರಣ. ಅಂತಹ ಸಜ್ಜನರ ಒಂದು ಸೇವೆಯೂ ಕೂಡ ನಮಗೆ ಸಂಘ ಅಂದರೆ ಅವರ ಒಡನಾಟ ಮಾತ್ರವಲ್ಲ, ಅವರ ಸೇವೆ ಇತ್ಯಾದಿಗಳನ್ನು ಮಾಡಿದರೆ ಅದೇ ಮೋಕ್ಷಕ್ಕೆ ಕಾರಣವಾಗಿ ಬಿಡತ್ತೆ. ಅದನ್ನೇ ಮಹತ್ಸೇವಾ ಪ್ರಶಂಸಾ ಪ್ರಕರಣ ಅಂತ ಅದರಲ್ಲಿ ವಿಷ್ಣು ತೀರ್ಥರು ಹೇಳ್ತಾರೆ. ಮಹತ್ಸೇವಾಂ ದ್ವಾರಮಾಹುರು ವಿಮುಕ್ತೇಹೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಅಂತ ಅವರು ತಿಳಿಸ್ತಾ ಇದ್ದಾರೆ. ಅದರಿಂದ ಮಹಾತ್ಮರು ಇಂಥವರು, ಅವರ ಸೇವೆ ನಮಗೆ ಸಿಕ್ಕಿದಾಗ ಅದು ಬಹಳ ದೊಡ್ಡ ಭಾಗ್ಯ ಅಂತ ನಾವು ತಿಳಿದು ಅವರ ಪಾದವನ್ನು ಒತ್ತೋದಾಗಿರಲಿ, ಅವರನ್ನು ಮನೆಗೆ ಕರೆದು ಅವರಿಗೆ ಭೋಜನಾದಿಗಳ ಮೂಲಕ ಆತಿಥ್ಯ ಮಾಡೋದಾಗಿರಲಿ, ಇದೆಲ್ಲವನ್ನು ಮಾಡಿ ಮಹಾತ್ಮರ ಸೇವೆಯನ್ನು ನಾವು ನಡೆಸಿದಾಗ ಅವರು ಸಂತುಷ್ಟರಾಗಿ ಬಿಡ್ತಾರೆ. ನಮ್ಮ ಒಳಗಡೆ ಇದ್ದ ಅಜ್ಞಾನದ ಕೊಳೆಯನ್ನ ಅವರು ಹೋಗಲಾಡಿಸ್ತಾರೆ. ಅನಂತರದಲ್ಲಿ ಪರಮಾತ್ಮನ ಆ ಅನುಗ್ರಹ ನಮಗೆ ಆಗತ್ತೆ ಅನ್ನತಕ್ಕಂತಹ ಹಿನ್ನೆಲೆಯಲ್ಲಿ ಆ ರಘುಗಣರಾಜನು ಕೂಡ ತನಗೆ ಸಿಕ್ಕಿದ ಆ ಜಡಭರತನೆಂಬ ಸಜ್ಜನನನ್ನ ಅಲ್ಲಿ ಉಪಯೋಗ ಮಾಡಿಕೊಂಡು ಅವನ ಉಪದೇಶದಿಂದ ಪರಿವರ್ತನೆಯನ್ನು ಪಡೆದಾಗ ಅವನಲ್ಲಿ ಎಂಥ ಬದಲಾವಣೆಯಾಗಿದೆ ಅವನೇ ಹೇಳ್ತಾ ಇದ್ದಾನೆ. ತಜ್ಜೋಷಣಾತು ಆಶು ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ನಮಗೆ ಇದ್ದಂತಹ ಅಲ್ಪ ಸ್ವಲ್ಪ ಭಕ್ತಿ ಅದು ದೃಢವಾಗತ್ತೆ, ಅದು ಪರಿಪಕ್ವವಾದ ಭಕ್ತಿಯಾಗಿ ನಮಗೆ ಮೋಕ್ಷದ ಹೆದ್ದಾರಿಯಲ್ಲಿ ನಾವು ಬಹಳ ವೇಗವಾಗಿ ಮುನ್ನಡೆಯುವುದಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ ಎನ್ನುವ ಕಾರಣದಿಂದ ಈ ಸಾಧುಷು ಸಂಘ, ಸಜ್ಜನರ ಒಡನಾಟ, ಅವರ ಸೇವೆ ಇದೆಲ್ಲವೂ ಕೂಡ ನಮಗೆ ಅಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಎಂಬುದನ್ನ ಅಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದೆ 3ನೇ ಭಾಗವತ ಧರ್ಮವೇ ಶೌಚ, ಅಂದರೆ ಶುಚಿತ್ವ. ಯಾವಾಗಲೂ ಕೂಡ ನಾವು ಶುದ್ಧವಾಗಿರತಕ್ಕಂಥದ್ದು. ಈ ಶುದ್ಧಿ ಎಂಬುದು 2 ತರಹ ಇದೆ. ಒಂದು ಬಾಹ್ಯ ಶುದ್ಧಿ, ಮತ್ತೊಂದು ಆಂತರಿಕವಾದ ಮಾನಸಿಕವಾಗಿರ್ತಕ್ಕಂತಹ ಶುದ್ಧಿ. ಮನಸ್ಸು ಕೆಟ್ಟದ್ದನ್ನು ಬಯಸ್ತೇ ಇದ್ದರೆ ಆವಾಗ ಮನಸ್ಸಿನ ಒಂದು ಶುದ್ಧಿ ಎಂಬತಕ್ಕಂತಹದ್ದಾಗತ್ತೆ. ಅನಂತರದಲ್ಲಿ ದೇಹವನ್ನು ಕೂಡ ನಾವು ಬೇರೆ ಬೇರೆ ರೀತಿಯಿಂದ ಪರಿಶುದ್ಧವಾಗಿ ನಾವು ಇರಿಸಿಕೊಳ್ಳಬೇಕಾಗತ್ತೆ. ಯಾಕೆ ಅಂದರೆ ಈ ನಮ್ಮ ದೇಹದ ಒಳಗಡೆ ನಮ್ಮ ಬಿಂಬನಾದ ಪರಮಾತ್ಮ ಯಾವಾಗಲೂ ಕೂಡ ಅನಾದಿ ಕಾಲದಿಂದ ನೆಲೆಸಿದಾನೆ. ಆ ಭಗವಂತನ ಆ ದಿವ್ಯವಾದ ನೆಲೆಯೇ ನಮ್ಮ ದೇಹ. ಇದು ಬರೀ ನಮ್ಮ ಭೋಗಕ್ಕೆ ಮಾತ್ರ ಇರುವಂತಹದ್ದಲ್ಲ. ಆ ದೃಷ್ಟಿಯಿಂದ
ನಾವು ಈ ದೇಹವನ್ನ ಪರಮಾತ್ಮ ನೆಲೆಸಿದ ದೇವಾಲಯ ಅಂತ ನಾವು ಭಾವಿಸಿ ಆ ದೇಹದಲ್ಲಿ ಶುಚಿತ್ವವನ್ನು ನಾವು ಕಾಪಾಡಿಕೊಳ್ತಕ್ಕಂಥದ್ದು. ಇದು ಬಾಹ್ಯ ಶುದ್ಧಿ ಒಂದು ಕಡೆಯಾದರೆ, ಅಂತರಂಗದಲ್ಲಿ ನಾವು ಮನಸ್ಸಿನಲ್ಲಿ ಕೂಡ ಶುದ್ಧಿಯನ್ನ ಅಲ್ಲಿ ನಾವು ಪಡೆದು ಪರಮಾತ್ಮನ ಕಡೆಗೆ ಮನಸ್ಸನ್ನ ಅಲ್ಲಿ ನೆಲೆಗೊಳಿಸ್ತಕ್ಕಂಥದ್ದಾಗಿದೆ. ಮತ್ತೆ ಕರ್ಮಗಳಲ್ಲಿ ಕೂಡ ಶುದ್ಧಿಯನ್ನ ನಾವು ಪಡೆಯಬೇಕು ಅಂತ ವಿಷ್ಣು ತೀರ್ಥರು ಹೇಳಿದ್ದಾರೆ. ಆ ಕರ್ಮಗಳಲ್ಲಿ ಅಶುದ್ಧಿ ಅಥವಾ ಅಪಾವಿತ್ರ್ಯ ಬರೋದಕ್ಕೆ ಅವಕಾಶ ಎಲ್ಲಿದೆ ಅಂದರೆ, ನಾವು ಮಾಡಿದ ಸತ್ಕರ್ಮಗಳನ್ನ ಮಾಡುವಾಗ ದೇವರೇ ಮಾಡಿಸ್ತಾನೆ ಅಂತ ನಮ್ಮ ಮನಸ್ಸಿನಲ್ಲಿ ಇರಬಹುದು. ಆದರೆ ಎಲ್ಲ ಸತ್ಕರ್ಮಗಳನ್ನು ಮಾಡಿ ಮುಗಿಸಿದಾಗ ಇದೆಲ್ಲ ನೀವ್ಯಾರು ಕೂಡ ಮಾಡಲಿಲ್ಲ, ಇದು ನಾನೇ ಮಾಡಿದ್ದೇನೆ ಅಂತ ಅನಂತರದಲ್ಲಿ ನಮಗೆ ನಾನೇ ಇದೆಲ್ಲವನ್ನ ಮಾಡಿದವ ಅಂತ ಸ್ವಯಂ ಕರ್ತೃತ್ವದ ಅನುಸಂಧಾನ ಬಂದರೆ ಆ ಕರ್ಮದಲ್ಲಿ ಕೂಡ ಅಶುದ್ಧಿ ಎಂಬತಕ್ಕಂಥದ್ದು ಬಂದುಬಿಡತ್ತೆ. ಈ ದೈತ್ಯರೆಲ್ಲ ನಾವು ಪುಣ್ಯವನ್ನು ಮಾಡುವಾಗ ನಮ್ಮ ಹತ್ರ ಬರೋದೇ ಇಲ್ಲ. ಅವರು ಪುಣ್ಯವನ್ನು ಮಾಡಲಿ, ನೋಡೋಣ ಎಷ್ಟು ನೋಡ್ತಾನೆ ಮಾಡ್ತಾನೆ ಅಂತ ಕಷ್ಟಪಟ್ಟವರು ಏಕಾದಶಿ ಉಪವಾಸವನ್ನೆಲ್ಲ ಮಾಡಿ, ಅಯ್ಯೋ ನಾನು ಮಾಡ್ತಾ ಇಲ್ಲ, ದೇವರೇ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ಆ ಎಲ್ಲವನ್ನ ಎಚ್ಚರದಿಂದ ಪರಮಾತ್ಮನ ಪ್ರಜ್ಞೆ ಇಟ್ಕೊಂಡು ಮಾಡಿ ಅನಂತರ ದ್ವಾದಶಿ ಪಾರಣೆ ಮಾಡಿ ಮುಗಿಸಿದ ನಂತರ ಆವಾಗ ಅವನ ಒಳಗಡೆ ಕಲಿ, ಕಾಲನೇಮಿ, ಲವಣಾಸುರ ಮುಂತಾದ ದೈತ್ಯರೆಲ್ಲ ಆ ಪ್ರವೇಶ ಮಾಡಿ ಪ್ರಚೋದನೆ ಮಾಡಿ ಅವನಿಗೆ ಆ ಬುದ್ಧಿಯನ್ನು ಕೊಟ್ಬಿಡ್ತಾರೆ. ನೀವ್ಯಾರು ಮಾಡಿಲ್ಲ, ನಾನೇ ಈ ಎಲ್ಲ ಉಪವಾಸ ಮಾಡಿದ್ದು ಅಂತ ಅವನಿಗೆ ಕೊನೆಯಲ್ಲಿ ಆ ರೀತಿಯಾದ ನಾನು ಮಾಡಿದವ ಅನ್ನತಕ್ಕಂತಹ ಕರ್ತೃತ್ವದ ಒಂದು ಭಾವನೆ ಬಂತು ಅಂದ್ರೆ ಅದುವರೆಗೆ ಮಾಡಿದ ಪುಣ್ಯಗಳೆಲ್ಲ ಅದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಆಗಿಬಿಡತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಪರಮಾತ್ಮನ ಸ್ವತಂತ್ರ ಕರ್ತೃತ್ವವನ್ನ ಅಲ್ಲಿ ನಾವು ನೆನೆದು ಆ ಕರ್ಮಗಳನ್ನು ಮಾಡಿದರೆ ನಮ್ಮ ಕರ್ಮಗಳಲ್ಲಿ ಕೂಡ ಶುದ್ಧೀಕರಣ ಎಂಬುದು ಅಲ್ಲಿ ನಡೆಯುತ್ತೆ. ಅದು ಪರಮಾತ್ಮನ ಪೂಜಾರೂಪವಾದದ್ದು ನಮ್ಮ ಎಲ್ಲ ಕರ್ಮಗಳು ಅಂತ ಅನುಸಂಧಾನ ಮಾಡುವುದು ಕೂಡ ಆ ಕರ್ಮದ ಶುದ್ಧಿಗೆ ಅದು ಕಾರಣವಾಗತ್ತಾದ್ರಿಂದ ಹೀಗೆ ನಾವು ಮಾಡುವ ಆಚರಣೆಗಳಲ್ಲಿ ಪರಮಾತ್ಮನ ಪ್ರಜ್ಞೆ ಮತ್ತೆ ಅವನಿಗೆ ಅರ್ಪಣೆ ಮಾಡುವ ಹಿನ್ನೆಲೆ, ಅದರಿಂದ ಕರ್ಮಗಳ ಶುದ್ಧಿ. ಮತ್ತೆ ಮನಸ್ಸು ನಿಷಿದ್ಧ ವಿಷಯಗಳನ್ನ ಆ ನಿಷಿದ್ಧ ಭೋಗಗಳನ್ನ ಬಯಸ್ತಾ ಇದ್ದಾಗ ಅದಕ್ಕೆ ಅದರಲ್ಲಿ ಶುದ್ಧಿ ಎಂಬತಕ್ಕಂಥದ್ದು ಬರುತ್ತೆ. ಈ ಮನಸ್ಸು ಶುದ್ಧವಾಗುವುದಕ್ಕೋಸ್ಕರ ನಮ್ಮ ದೇಹವು ಕೂಡ ಅಲ್ಲಿ ಅವಶ್ಯವಾಗಿ ಅಲ್ಲಿ ಶುದ್ಧವಾಗಬೇಕು ಅಂತ ಈ ಶುಚಿತ್ವ ಎಂಬತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದ ಒಂದು ಭಾಗವತ ಧರ್ಮವಾಗಿದೆ. ಅನಂತರದಲ್ಲಿ ತಪಸ್ಸು ಅಂತ, ತಪಸ್ಸು ಎರಡು ತರಹ ಇದೆ. ಮುಖ್ಯವಾಗಿ ಆ ಭಗವಂತನ ಧ್ಯಾನವನ್ನು ಮಾಡೋದು ಒಂದು ತರ ತಪಸ್ಸಾದರೆ, ಅನಂತರದಲ್ಲಿ ಆ ಪರಮಾತ್ಮನ ದಿವ್ಯವಾದ ಆ ಮಹಿಮೆಗಳನ್ನ ಹೇಳುವ ಏನೊಂದು ಶಾಸ್ತ್ರ ಇದೆ, ಅದನ್ನ ಮನನ ಮಾಡುವ, ಪಾಠವನ್ನು ಮಾಡುವ, ಪ್ರವಚನ ಮಾಡುವ ಮೂಲಕವಾಗಿ ನಾವು ಶುಚಿತ್ವದ ಜೊತೆಗೆ ಅಲ್ಲಿ ತಪಸ್ಸನ್ನು ಕೂಡ ನಾವು ಆಚರಣೆ ಮಾಡಿದಂತೆ ಆಗತ್ತೆ. ಆದ್ರಿಂದ ಉಪನಿಷತ್ತು ಹೇಳ್ತಾ ಇದೆ, ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಃ ಅಂತ ಬಹಳ ಸ್ಪಷ್ಟವಾಗಿ ಉಪನಿಷತ್ತು ಹೇಳ್ತಾ ಇದೆ. ನಾವು ಬರೀ ವ್ರತ ಉಪವಾಸಗಳು ಅಷ್ಟು ಮಾತ್ರವಲ್ಲ, ಅವುಗಳ ಜೊತೆಗೆ ಪರಮಾತ್ಮನ ಅರಿವನ್ನು ಪಡೆಯುವುದೇ ಆ ಎಲ್ಲ ವ್ರತಗಳ ಮುಖ್ಯವಾದ ಆ ಗುರಿ. ದೇವರನ್ನು ಬಿಟ್ಟು ಮನಸ್ಸು ಭಗವಂತನಿಗೆ ವಿಮುಖವಾಗಿ ಧಾವಿಸಿದಾಗ ಈ ವ್ರತ ಉಪವಾಸಗಳೆಲ್ಲ ಪರಮಾತ್ಮನಲ್ಲಿ ಆಸಕ್ತಿಯನ್ನು ಉಂಟು ಮಾಡೋದಕ್ಕೆ ಅವುಗಳ ಸಹಾಯಕವಾಗುತ್ತೆ. ಆ ಸಮಯದಲ್ಲಿ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ನೆಲೆಗೊಳಿಸೋದಕ್ಕೆ ಅಲ್ಲಿ ಸಾಧ್ಯವಾಗುತ್ತಾದ್ದರಿಂದ ಆ ಹಿನ್ನೆಲೆಯಲ್ಲಿ ತಪಸ್ಸು ಅಂದರೆ ಆ ವೇದಗಳ ಅಧ್ಯಯನ, ವೇದಾಂತ ಬ್ರಹ್ಮಸೂತ್ರಗಳ ಅಧ್ಯಯನ, ಇವುಗಳ ಅಧ್ಯಯನ ಅಧ್ಯಾಪನದ ಮೂಲಕವಾಗಿ ನಾವು ನಮ್ಮ ಮನಸ್ಸನ್ನು ಶುಚಿಯಾಗಿ ಇಟ್ಟುಕೊಂಡಂತೆ ಆಗತ್ತೆ. ಆ ನಿಜವಾಗಿ ವೇದಗಳು ಹೇಳುವ ಆ ವಾಂಗ್ಮಯ ತಪಸ್ಸನ್ನ ನಾವು ಆಚರಣೆ ಮಾಡಿದಂತೆ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಪರಮಾತ್ಮನಿಗೆ ಪ್ರಿಯವಾಗುವ ಈ ತಪಸ್ಸು ವಾಂಗ್ಮಯ ತಪಸ್ಸು ಅಂತ ಇದನ್ನು ಕರೆದಿದ್ದಾರೆ. ಭಗವಂತ 7 ತರದ ಅನ್ನಗಳನ್ನು ಸೃಷ್ಟಿ ಮಾಡಿ ಅದರಲ್ಲಿ ಮನಸ್ಸು, ಇಂದ್ರಿಯಗಳು, ಪ್ರಾಣ ಎಂಬತಕ್ಕಂಥ 3 ತನಗೋಸ್ಕರವಾಗಿ ಇರಿಸಿಕೊಂಡಿದ್ದಾನೆ. ಬೃಹದಾರಣ್ಯಕ ಉಪನಿಷತ್ತು ಸಪ್ತಾನ್ನ ಪ್ರಕರಣದಲ್ಲಿ ಇದನ್ನು ಹೇಳ್ತಾ ಇದೆ. ಆದ್ರಿಂದ ನಮ್ಮ ಇಂದ್ರಿಯಗಳನ್ನ ಭಗವಂತನ ಕಡೆಗೆ ನೆಲೆಗೊಳಿಸೋದು, ಅನಂತರದಲ್ಲಿ ನಮ್ಮ ಮನಸ್ಸನ್ನ ಈ ರೀತಿಯಾಗಿ ಪರಮಾತ್ಮನಲ್ಲಿ ನೆಲೆಗೊಳಿಸಿದಾಗ ಅದುವೇ ಭಗವಂತನಿಗೆ ಪ್ರಿಯವಾದ ನಾವು ಮಾಡುವ ತಪಸ್ಸು ಎಂಬುದಾಗಿ ಅಲ್ಲಿ ಕರೆಯಲಾಗಿದೆ. ಹೀಗೆ ಈ ಒಂದೊಂದು ಗುಣಗಳು ಕೂಡ ಪರಮಾತ್ಮನ ಒಲುಮೆಗೆ ಕಾರಣವಾಗಿ ನಮ್ಮನ್ನ ಭಗವಂತನಿಗೆ ಅತ್ಯಂತ ಸಮೀಪವರ್ತಿಗಳನ್ನಾಗಿ ಮಾಡ್ತಾ ಇದೆ. ಆ ಸಮಯದಲ್ಲಿ ಸಕಲ ಸಾಧಕರಿಗೆ ಆ ಭಗವಂತನ ದಿವ್ಯವಾದ ಅನುಗ್ರಹ ಈ ಭಾಗವತ ಧರ್ಮಗಳಿಂದ ಆ ದೃಢ ಭಕ್ತಿಯಿಂದ ಉಂಟಾಗುವುದರಲ್ಲಿ ಯಾವುದೇ ಸಂದೇಹ ಎಂಬತಕ್ಕಂಥದ್ದಿಲ್ಲ. ಹೀಗೆ ಈ 30 ಭಾಗವತ ಧರ್ಮಗಳಲ್ಲಿ 9 ನವವಿಧ ಭಕ್ತಿಗಳು, ಅದರ ಬಗ್ಗೆ ಎಲ್ಲ ಕಡೆಯಲ್ಲೂ ಕೂಡ ವಿವರಣೆ ಬಂದಿದೆ ಅಂತ ಆ ಅಂಶಗಳನ್ನ ವಿಷ್ಣು ತೀರ್ಥರು ಇಲ್ಲಿ ಅವರು ವಿಸ್ತಾರ ಮಾಡಲಿಕ್ಕೆ ಹೋಗಿಲ್ಲ.
ಅದಕ್ಕೆ ಬದಲಾಗಿ ಉಳಿದ 21 ಭಾಗವತ ಧರ್ಮಗಳನ್ನ ಅಲ್ಲಿ ವಿಸ್ತಾರವಾಗಿ ನಮಗೆ ಅಲ್ಲಿ ವಿವರಿಸಿ ಆ ಮೂಲಕ ಸಾಧಕರು ಮೊದಲು ಈ ಧರ್ಮಗಳನ್ನು ತಿಳಿದುಕೊಳ್ಳಲಿ, ಅನಂತರದಲ್ಲಿ ಅವುಗಳ ಆಚರಣೆಯ ಬಗ್ಗೆ ಅವರು ಸಂಕಲ್ಪ ಮಾಡುವುದು, ಅನಂತರದಲ್ಲಿ ಒಂದೊಂದಾಗಿ ಆಚರಣೆಗೆ ತರತಕ್ಕಂತಹದ್ದೇನಿದೆ ಇದು ನಿರಂತರ ಹಲವು ಜನ್ಮಗಳಲ್ಲಿ ನಾವು ಮಾಡಬೇಕಾದ ಸಾಧನೆಗಳಲ್ಲಿ ಒಂದೊಂದೇ ಮೆಟ್ಟಿಲುಗಳನ್ನು ಏರೋದಕ್ಕೆ ಈ ಉತ್ತಮವಾದ ಉಪಾಯ ಅಂತ ನಮಗೆ ವಿಷ್ಣು ತೀರ್ಥರು ತಿಳಿಸಿದ್ದಾರೆ. ಹೀಗೆ ಮಹಾ ಉಪಕಾರ ಮಾಡಿದ ಆ ಗುರುಗಳಿಗೆ ನಾವು ಎಷ್ಟು ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸಿದರೂ ಕೂಡ ಅದು ಕಡಿಮೆಯೇ. ನಾವು ಕೇಳದೇನೆ ನಮಗೆ ಇಂತಹ ಒಳ್ಳೆ ಉಪಾಯಗಳನ್ನ, ಸಾಧನೆಯ ಮಾರ್ಗ, ಅಲ್ಲಿ ತೀವ್ರತೆಯನ್ನು ಪಡೆಯೋದಕ್ಕೆ ಉಪಾಯ ಅದೆಲ್ಲವನ್ನು ನಮಗೆ ತಿಳಿಸಿಕೊಟ್ಟ ಆ ಗುರುಗಳಿಗೆ ನಮೋ ಎಂಬುದಾಗಿ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಎಂಬುದಾಗಿ ನಾವು ಹೇಳಬಹುದಾಗಿದೆ. ಅವರು ನಿರೂಪಣೆ ಮಾಡಿದ ಉಳಿದ ಭಾಗವತ ಧರ್ಮಗಳನ್ನ ಮತ್ತೆ ನಾಳೆ ದಿವಸ ನಾವು ಕೇಳ್ತಾ ಇದ್ದೇವೆ. ಇವತ್ತಿಗೆ ಈ ವಾಂಗ್ಮಯ ಸೇವೆಯನ್ನ ವಿಷ್ಣು ತೀರ್ಥರ ಅಂತರ್ಯಾಮಿಯಾದ ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.